सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಮುದ್ದೆಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ 28 ತತ್ವಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟು, he also says the difference between the paroksha gnana and the aparoksha gnana, and at the same time how important this aparoksha gnana ಅನ್ನುವಂತಹದ್ದನ್ನು ಕೂಡ ತಿಳಿಸ್ತಾನೆ. ವಾಟ್ ಈಸ್ ಪರೋಕ್ಷ ಜ್ಞಾನ? ಭಗವಂತ ಹೇಳ್ತಾನೆ, ಈ 28 ತತ್ವಗಳಲ್ಲಿ ಯಾವುದೇ ಒಂದು ತತ್ವವಾಗಿರಬಹುದು, ಅದು ನಿನ್ನನ್ನು ನೇರವಾಗಿ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಯು ಆರ್ ಏಬಲ್ ಟು ಗ್ರಾಸ್ ಸಮಥಿಂಗ್ ಥ್ರೂ ದಿಸ್ ಅಬೌಟ್ ದಿ ಆತ್ಮ ವಿಚಾರ ಅಂತಂದರೆ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಪರೋಕ್ಷ ಜ್ಞಾನ. ಬಿಕಾಸ್ ಹಿಯರ್ ವೈ ಇಟ್ ಈಸ್ ಪರೋಕ್ಷ ಜ್ಞಾನ ಅಂತಂದರೆ, you are directed by one of such 28 tattvas. So on your own, ನೀನು ಅದನ್ನು ತಿಳ್ಕೊಂಡಿಲ್ಲ, ನಿನಗೆ ಅದು ತಿಳಿಸ್ತಾ ಇದೆ. ಸೊ ಪರ ಅಕ್ಷ, ಮತ್ತೊಬ್ಬರ ಕಾರಣದಿಂದ ಮತ್ತೊಬ್ಬರ ದೃಷ್ಟಿಯಿಂದ ನೀನು ನೋಡ್ತಾ ಇದೆಯಾ, ಅದನ್ನು ನಿನ್ನ ದೃಷ್ಟಿ ಇಲ್ಲಿ ನೀನು ಉಪಯೋಗಿಸಿಲ್ಲ, ನಿನ್ನ ದೃಷ್ಟಿಯಿಂದ ನಿನಗೆ ಆ ವಿಚಾರ ಸಿಕ್ಕಿಲ್ಲ. ಸೊ ಪರದೃಷ್ಟಿ, ಅದರಿಂದ ಪರ ಅಕ್ಷ ಪರೋಕ್ಷ, ಪರೋಕ್ಷ ಜ್ಞಾನ, ದ ಜ್ಞಾನ ವಿಚ್ ಯು ಹ್ಯಾವ್ ಅಟೈನ್ಡ್ ಫ್ರಮ್ ದಿ ಅದರ್ಸ್ ಅಕ್ಷ, ಪರ ಅಕ್ಷ ಪರೋಕ್ಷ ಜ್ಞಾನ. ಆ್ಯಂಡ್ ನಿನಗೇನೇ ಏನಾದರೂ ಈ ಆತ್ಮವಿಚಾರದ ಬಳಿಗೆ ನೇರವಾಗಿ ಹೋಗಿ ತಲುಪೋದಕ್ಕೆ ಸಾಧ್ಯವಾದರೆ, ಭಗವಂತನ ಬಳಿ ಅಥವಾ ಆತ್ಮವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನೇರವಾಗಿ ನಿನ್ನ ಕೈಲೇ ಆಗತ್ತೆ ಅಂತಂದರೆ, ಪರಮಾತ್ಮನ ಲೀಲೆಯ ಮೂಲಕವಾಗಲಿ, ಮಹಿಮೆಯ ಮೂಲಕವಾಗಲಿ, ಶ್ರದ್ಧಾಭಕ್ತಿಯಿಂದ ಆತ್ಮವಿಚಾರವನ್ನು ತಿಳ್ಕೊಂಡು ಆ ಕಡೆಗೆ ನೀನು ಸಾಕ್ತಾ ಇದೆಯಾ ಅಂತಂದರೆ, ದೆನ್ ಇಟ್ ಈಸ್ ಕಾಲ್ಡ್ ಅಪರೋಕ್ಷ ಜ್ಞಾನ. ಹಿಯರ್ ಇಟ್ ಈಸ್ ಯುವರ್ ಓನ್ ಎಫರ್ಟ್ಸ್ ಟು ರೀಚ್ ದೇ. ಯು ಹ್ಯಾವ್ ನಾಟ್ ಟೇಕನ್ ಎನಿ ಹೆಲ್ಪ್ ಫ್ರಮ್ ಎನಿಬಡಿ. ಸೊ ದಟ್ ಈಸ್ ಅಪರೋಕ್ಷ ಜ್ಞಾನ. ಸೊ ಅದರಿಂದ
ಈ ವರ್ಲ್ಡ್, ಪ್ರಪಂಚ, ಲೌಕಿಕ ಮತ್ತು ಲೌಕಿಕ ವಿಷಯಗಳು ಅದು ವೆರಿ ಡೀಪ್ ಕಂಡೀಷನಿಂಗ್. ಆದ್ದರಿಂದ ಅವುಗಳಿಗೆ ನೀನು ಸಿಕ್ಕಾಕೋಬಾರ್ದು. ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಇಟ್. ನಿನಗೆ ಅಪರೋಕ್ಷ ಜ್ಞಾನ ಉಂಟಾಗುವವರೆಗೆ ನಿನಗೆ ಅದೆಲ್ಲ ನಿನ್ನ ಬಳಿ ಇರುತ್ತೆ. ಒನ್ಸ್ ಯು ಆರ್ ರೆಡಿ ಫಾರ್ ಅಪರೋಕ್ಷ ಜ್ಞಾನ ಅಂತಂದಾಗ ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ಇಟ್. ನೀನು ಅದಕ್ಕೆ ಸಿಕ್ಕಾಕೋಬಾರ್ದು. ಸೊ ನಿನಗೆ ಕನ್ಸಿಡರ್ ದಟ್ ದಿಸ್ ಈಸ್ ದಿ ಕರೆಕ್ಟ್ ಟೈಮ್ ಟು ಎಸ್ಕೇಪ್ ಫ್ರಮ್ ದಿ ಕ್ಲಚಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ ಹೀಗೆ ಹೇಳಿದಾಗ ಮತ್ತು ಅವನು ಹೇಳ್ತಾನೆ, ಸ್ವಲ್ಪವೇ ಎಚ್ಚರ ತಪ್ಪಿದ್ರೂ ಕೂಡ ಮತ್ತೆ ನೀನು ಸಂಸಾರಕ್ಕೆ ಅಂಟ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಮತ್ತೆ ನಿನಗೆ ಭವಸಾಗರ ಅನ್ನುವಂತಹದ್ದು ಇಟ್ ಈಸ್ ಗ್ಯಾರಂಟಿ. ಸೊ ಅದರಿಂದ ಇಟ್ ಈಸ್ ಎ ಮಾಯಾ, ಇಟ್ಸ್ ಎ ಪ್ಲೇ ಆಫ್ ಮಾಯಾ. ಅದರಿಂದ ಇದು ಯಾವುದಕ್ಕೂ ನೀನು ಸಿಕ್ಕಾಕೋಬೇಡ. ಸೊ ಅಪರೋಕ್ಷ ಜ್ಞಾನ ಈಸ್ ದಿ ಹೈಯೆಸ್ಟ್. ಹೀಗೆ ಹೇಳಿದಾಗ ಉದ್ದವನಿಗೆ ಒಂದು ಪ್ರಶ್ನೆ ಬರುತ್ತೆ. ಇಟ್ಸ್ ಆಲ್ ಓಕೆ, ಬಟ್ ಹೌ ಟು ಗೆಟ್ ಔಟ್ ಆಫ್ ದಿಸ್ ಸಿಚುಯೇಷನ್? ಇದರಿಂದ ತಪ್ಪಿಸ್ಕೊಳ್ಳೋದಾದರೂ ಹೇಗೆ? ನೀನು ತಿಳಿಸ್ತಾ ಇರುವಂತಹ ವಿಚಾರ ಇಟ್ ಸೌಂಡ್ಸ್ ಗುಡ್ ಆ್ಯಂಡ್ ಇಟ್ ಸೌಂಡ್ಸ್ ವೆರಿ ಈಸಿ ಆಲ್ಸೋ, ಬಟ್ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂದರೆ ಆ ಕ್ಷಣದಲ್ಲಿ ನಿರ್ಧಾರ ತಗೋಬೇಕಾಗತ್ತೆ. ಇಂತಹ ಸಂದರ್ಭ ಬಂದಾಗ ಆ ಕ್ಷಣದಲ್ಲಿ ನಿರ್ಧಾರವನ್ನು ತಗೋಬೇಕಾಗತ್ತೆ. ಇದರ ಬಗ್ಗೆ ರಾಮಕೃಷ್ಣ ಪರಮಹಂಸರು ಒಂದು ವಿಚಾರವನ್ನು ತಿಳಿಸ್ತಾ ಇದ್ರು. ಒಮ್ಮೆ ಅವರು ತಮ್ಮ ಶಿಷ್ಯನಿಗೆ ಹೇಳ್ತಾರೆ, ನೋಡಪ್ಪ, ನೀನು ಯಾವ ಮನೆಯಲ್ಲಿ ಇದೆಯಾ ಆ ಮನೆಗೆ ಬೆಂಕಿ ಬಿದ್ದಿದೆ. ಇಟ್ ಈಸ್ ಬರ್ನಿಂಗ್, ದಟ್ ಹೌಸ್ ಈಸ್ ಬರ್ನಿಂಗ್. ಮತ್ತು ನೀನು ಮನೆ ಒಳಗಡೆ ಇದೆಯಾ. ಸೊ ಈಗಾಗಲೇ ಬೆಂಕಿ ತನ್ನ ಕೆನ್ನಾಲಿಗೆಯನ್ನು ಚಾಚಿದೆ, ಇಡೀ ಮನೆಯನ್ನು ಆವರಿಸ್ತಾ ಇದೆ. ಇದು ನಿನಗೆ ಗೊತ್ತಾಗಿದೆ, ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋದು ಗೊತ್ತಾಗಿದೆ. ಆ ನಂತರದಲ್ಲಿ ನೀನು ಮನೆಯಿಂದ ಈಚೆ ಬರೋದಕ್ಕೆ ಎಷ್ಟು ಸಮಯ ನೀನು ತಗೋತೀಯಾ? ಆಗ ಅಲ್ಲಿ ಸಮಯ ತಗೊಳ್ಳುವಂತಹ ಅವಕಾಶವೇ ಇಲ್ಲ. ಯಾಕೆ ಅಂತಂದರೆ ಈಗ ನಾನು ಮನೆಯಲ್ಲಿದ್ದೀನಿ, ಮನೇಲಿ ಬೆಂಕಿ ಬಿದ್ದಿದೆ, ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಮಾಡಿ ಮುಗಿಸೋದಕ್ಕೆ ಇನ್ನೂ 5 ನಿಮಿಷ ಬೇಕು. ಸೊ ಕೆಲಸನ ನಾನು ಅರ್ಧಕ್ಕೆ ನಿಲ್ಲಿಸೋದಿಲ್ಲ. ಆದ್ದರಿಂದ ಆ ಕೆಲಸವನ್ನು ಪೂರ್ಣಗೊಳಿಸಿ ನಂತರ ನಾನು ಮನೆಯಿಂದ ತಪ್ಪಿಸ್ಕೋತೀನಿ ಅನ್ನುವಂತಹ ನಿರ್ಧಾರವನ್ನು ಏನಾದರೂ ತಗೊಳ್ಳೋದಕ್ಕೆ ಸಾಧ್ಯವಾ? ಇಟ್ ಈಸ್ ನಾಟ್ ಪಾಸಿಬಲ್. ನಾನಿರುವಂತಹ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಅದರಿಂದ ತಪ್ಪಿಸ್ಕೊಂಡು ನಾನು ಪ್ರಾಣ ರಕ್ಷಣೆಗಾಗಿ ಅದರಿಂದ ಈಚೆ ಬರಲೇಬೇಕು ಅನ್ನೋದು ಗೊತ್ತಾದಾಗ ನಾವು ಮಾಡ್ತಾ ಇದ್ದಂತಹ ಕೆಲಸ ಅದು ಎಷ್ಟೇ ಮಹತ್ವದ್ದಾಗಿರಬಹುದು, ಮೊದಲು ಪ್ರಾಣ ರಕ್ಷಣೆ. ಯಾಕೆ ಅಂತಂದರೆ ನಮ್ಮ ಪ್ರಾಣ ಉಳ್ಕೊಂಡ್ರೆ ನಾವು ಮತ್ತೆ ಅಂತಹದೇ ಅಥವಾ ಅದಕ್ಕಿಂತ ಮಹತ್ತರವಾದ ಅನೇಕ ಸಾಧನೆಗಳನ್ನು ನಾವು ಮಾಡಬಹುದು. ಆದರೆ ಮುಂದೆ ಮಾಡುವಂತಹ ಅನೇಕ ಅವಕಾಶಗಳನ್ನು ನಾವು ಬದಿಗೆ ಸರಿಸಿ ಈಗ ನಾನು ಕೆಲಸ ತಗೊಂಡಿರುವಂತಹದ್ದನ್ನು ಮಾಡಿ ಮುಗಿಸ್ತೀನಿ ಅಂತಂದರೆ ಬಹುಶಃ ನನ್ನ ಪ್ರಾಣಕ್ಕೆ ಈ ಒಂದು ಬೆಂಕಿ ಅಪಾಯವನ್ನು ತಂದು ಒಡ್ಡಬಹುದು. ಅದರಿಂದ ಈ ಸಂದರ್ಭದಲ್ಲಿ ನಾನು ಕಾಯಕ್ಕಾಗೋದಿಲ್ಲ. ಸೊ ನಾನಿರೋಂತಹ ಮನೆಗೆ ಬೆಂಕಿ ಬಿದ್ದಿದೆ ಅಂತಂದರೆ ಆ ಕೂಡಲೇ ಆ ಕ್ಷಣದಲ್ಲಿ ನಾನು ಆ ಮನೆಯಿಂದ ತಪ್ಪಿಸ್ಕೋಬೇಕು. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಈ ಅಪರೋಕ್ಷ ಜ್ಞಾನ ಅದರ ಬಳಿಗೆ ನಾನು ಬಂದಿದ್ದೀನಿ. ಯಾವುದೇ ಕ್ಷಣದಲ್ಲಿ ನನಗೆ ಆತ್ಮದರ್ಶನವಾಗತ್ತೆ, ನನಗೆ ಗೊತ್ತಾಗ್ತಾ ಇದೆ ವಿಚಾರ ಅನ್ನುವಂತಹ ಸಂದರ್ಭದಲ್ಲಿ ಈ ಲೌಕಿಕ ಮತ್ತು ಲೌಕಿಕ ವಿಷಯಗಳಿಂದ ಈಚೆ ಬರಬೇಕು. ಪ್ರಾಪಂಚಿಕ ಮಾಯೆಗೆ ನಾವು ಸಿಕ್ಕಾಕೋಬಾರ್ದು. ದಿಸ್ ಈಸ್ ದಿ ಕರೆಕ್ಟ್ ಟೈಮ್ ದಟ್ ಐ ಶುಡ್ ಗೆಟ್ ಔಟ್ ಫ್ರಮ್ ದಿಸ್ ಸಿಚುಯೇಷನ್. ಹೇಗೆ ಬೆಂಕಿ ನಾನಿರುವ ಮನೆಯಲ್ಲಿ ತನ್ನ ಕೆನ್ನಾಲಿಗೆಯನ್ನು ಚಾಚಿದೆ ಅಂತ ಗೊತ್ತಾದಾಗ ನಾವು ಈಚೆ ಓಡಿ ಬರ್ತೀವಿ, ಆ ರೀತಿಯಲ್ಲಿ ಈ ಪ್ರಾಪಂಚಿಕ ವಸ್ತು ಅವುಗಳ ಆಸೆಗಾಗಿ ನಾನು ಅಲ್ಲಿರಬಾರ್ದು. ಆ ಕ್ಷಣದಲ್ಲಿ ನಾನು ಅದರಿಂದ ಈಚೆ ಬರಬೇಕು. ಸೊ ಹೀಗೆ ಇಟ್ ಈಸ್ ಕಾಲ್ಡ್ ದಿ ಇಂಟೆನ್ಸಿಟಿ. ಬಟ್ ಈ ಇಂಟೆನ್ಸಿಟಿ, ಈ ತೀವ್ರತೆಯನ್ನು ಹೇಗೆ ಗಳಿಸ್ಕೋಬಹುದು? ಇಟ್ಸ್ ಆಲ್ ಫೈನ್. ಅಷ್ಟು ಬೇಗ ನಿರ್ಧಾರ ತಗೋಬೇಕು, ಆ ರೀತಿ ಮಾಡಬೇಕು. ಬಟ್ ಈಗ ಉದ್ದವನಿಗೆ ಬಂದಿರುವಂತಹ ಪ್ರಶ್ನೆ, ಹೌ ಟು ಬಿಲ್ಡ್ ದಿಸ್ ಇಂಟೆನ್ಸಿಟಿ? ಈ ಒಂದು
ತೀವ್ರತೆ ನನ್ನಲ್ಲಿ ಹುಟ್ಟಬೇಕಾದರೆ ನಾನು ಹೇಗೆ ಪ್ರಿಪೇರ್ ಆಗಬೇಕು, ನನ್ನಲ್ಲಿ ಯಾವ ಯೋಗ್ಯತೆಗಳಿರಬೇಕು, ವಾಟ್ ಈಸ್ ಮೈ ಪ್ರಿಪರೇಷನ್ ಟು ಬಿಲ್ಡ್ ದಟ್ ಇಂಟೆನ್ಸಿಟಿ ಇನ್ ಮೀ. ಸೊ ನಾವು ಉದ್ದವ ಈ ಥರ ಎಲ್ಲ ಪರಮಾತ್ಮ ಶ್ರೀಕೃಷ್ಣ ಹೇಳಿದಾಗ ಅವನಲ್ಲಿ ಇದ್ದಂತಹ ಅನೇಕ ಸಂಶಯಗಳ ಕಾರಣದಿಂದ ಹೀ ಈಸ್ ಸ್ಪೀಚ್ಲೆಸ್, ಒಂದು ರೀತಿಯ ಮೌನಕ್ಕೆ ಜಾರಿದವನಂತೆ ಆಗ್ತಾನೆ. ಆದರೂ ಕೂಡ ಮೌನಕ್ಕೆ ಹೋಗಬಾರ್ದು, ಬಿಕಾಸ್ ಹಿ ಹ್ಯಾಸ್ ಗಾಟ್ ಸರ್ಟನ್ ಡೌಟ್ಸ್ ಆ್ಯಂಡ್ ಆಲ್ ಡೌಟ್ಸ್ ಆರ್ ಟು ಬಿ ಕ್ಲಿಯರ್ಡ್. ಈಗ ಪರಮಾತ್ಮ ಇಲ್ಲಿದ್ದಾನೆ, ಈಗ ಆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ದೆ ಹೋದರೆ ಮತ್ತೆ ಅದು ಸಂಶಯವಾಗಿ ನನ್ನ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಉದ್ದವ ಹೇಳ, ಭಗವಂತ ನೀ ಹೇಳ್ತಾ ಇರೋದೆಲ್ಲ ನನಗೆ ಅರ್ಥ ಆಗಿದೆ, ಇಟ್ ಈಸ್ ಫೈನ್, ಆ ಇಂಟೆನ್ಸಿಟಿ ನಾನು ಬೆಳೆಸ್ಕೋಬೇಕು. ಬಟ್ ಹೌ ಟು ಬಿಲ್ಡ್ ದಿಸ್ ಇಂಟೆನ್ಸಿಟಿ? ಯಾಕೆಂದರೆ ನನಗೆ ಇದರ ಬಗ್ಗೆ ಅರಿವು ಮೂಡದೆ ಹೋದರೆ ಇಟ್ ಈಸ್ ನಾಟ್ ದಟ್ ಈಸಿ. ಆದ್ದರಿಂದ ಈಗ ಕೃಷ್ಣನನ್ನು ಕುರಿತು, ಪರಮಾತ್ಮ ಶ್ರೀಕೃಷ್ಣನನ್ನು ಕುರಿತು ಉದ್ದವ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಒಂದಲ್ಲ ಎರಡಲ್ಲ, ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಆ್ಯಂಡ್ ಹಿ ಆಸ್ಕ್ಸ್, ಉದ್ದವ ಆಸ್ಕ್ಸ್ ಶ್ರೀಕೃಷ್ಣ, ಯಮಃ ಕತಿವಿಧಃ ಪ್ರೋಕ್ತೋ ನಿಯಮೋ ವಾರಿಕರ್ಷಣ, ಕಹ ಶಮಃ ಕೋ ದಮಃ ಕೃಷ್ಣ ಕಾ ತಿತೀಕ್ಷಾ ಧೃತಿಃ ಪ್ರಭೋ, ಕಿಂ ದಾನಂ ಕಿಂ ತಪಃ ಶೌರ್ಯಂ ಕಿಂ ಸತ್ಯಂ ಮೃತಮು ಉಚ್ಯತೆ, ಕಸ್ತ್ಯಾಗಃ ಕಿಂ ಧನಂ ಚೇಷ್ಟಂ ಕೋ ಯಜ್ಞಃ ಕಾಚ ದಕ್ಷಿಣ. ಈಗ ಉದ್ದವ ಈ ರೀತಿ ಪರಮಾತ್ಮ ಶ್ರೀಕೃಷ್ಣನ ಕುರಿತು ಕಂಟಿನ್ಯೂಸ್ ಆಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಹೇ ಅರಿಸುವುದನ ಪರಮಾತ್ಮ ಶ್ರೀಕೃಷ್ಣ, ವಾಟ್ ಈಸ್ ಯಮ ಅಂಡ್ ವಾಟ್ ಈಸ್ ನಿಯಮ? ಯಮ ನಿಯಮಗಳು ಅಂತಂದ್ರೇನು? ವೇದಾಂತದಲ್ಲಿ, ಶಾಸ್ತ್ರದಲ್ಲಿ ದಿಸ್ ಯಮ ನಿಯಮ ಅಂತಂದಾಗ ಅದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಬಟ್ ವಾಟ್ ಈಸ್ ದಟ್ ಯಮ ಅಂಡ್ ನಿಯಮ? ಅಂಡ್ ಆಲ್ಸೋ ಕೃಷ್ಣ, ವಾಟ್ ಈಸ್ ಶಮ, ವಾಟ್ ಈಸ್ ದಮ, ತಿತೀಕ್ಷಾ ಅಂತಂದ್ರೇನು, ಧೈರ್ಯ ಅಂತಂದ್ರೇನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ತಿತೀಕ್ಷಾ ಅಂಡ್ ಧೈರ್ಯ? ಅಲ್ಲಿರುವಂತಹ ವ್ಯತ್ಯಾಸವಾದರೂ ಏನು? ಅದೇ ರೀತಿ ವಾಟ್ ಈಸ್ ದಾನಂ, ವಾಟ್ ಈಸ್ ತಪಸ್, ಶೌರ್ಯ ಅಂದ್ರೇನು, ಸತ್ಯ ಅಂದ್ರೇನು, ಋತ, ಇವುಗಳ ಸ್ವರೂಪವನ್ನು ನನಗೆ ತಿಳಿಸ್ಕೊಡು. ಮತ್ತು ವಾಟ್ ಈಸ್ ತ್ಯಾಗ, ಯಾವುದನ್ನು ಅಭೀಷ್ಟ ಧನ ಅಂತ ಕರೀತಾರೆ, ಮತ್ತು ಯಾವುದು ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ನಾವು ದಕ್ಷಿಣೆ ಅಂತ ಹೇಳಿದಾಗ ಅದು ಯಾವ ವಸ್ತುವಿನಿಂದ ಕೂಡಿರಬೇಕು ಆ ದಕ್ಷಿಣೆ. ಹೀಗೆ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ ಉದ್ಧವ. ಪುಂಸಃ ಕಿಂ ಸ್ವಿದ್ ಬಲಂ ಶ್ರೀಮನ್ ಭಗೋ ಲಾಭಶ್ಚ ಕೇಶವ, ಕಾವಿದ್ಯಾ ಹ್ರೀಹಿ ಪರ ಕಾ ಶ್ರೀಹಿ ಕಿಂ ಸುಖಂ ದುಃಖಮೇವ ಚ, ಕಾ ಪಂಡಿತ ಕಶ್ಚ ಮೂರ್ಖ, ಕಾ ಪಂಥ ಉತ್ಪತಶ್ಚ ಕಃ, ಕಾ ಸ್ವರ್ಗೋ ವಾ ಕಾ ಸ್ವರ್ಗೋ ನರಕ, ಕಾ ಸ್ವಿತ್ ಕೋ ಬಂಧುಋತ ಕಿಂ ಗೃಹಂ. ಹೇ ಕೇಶವ, ಪರಮಾತ್ಮ, ಒಬ್ಬ ಪುರುಷನ ನಿಜವಾದ ಬಲ ಅಂತಂದ್ರೆ ಏನು? ಭಗ ಅಂತ ಯಾವುದಕ್ಕೆ ಹೇಳ್ತಾರೆ? ಲಾಭವನ್ನು ಹೇಗೆ ಗುರುತಿಸಬಹುದು? ಉತ್ತಮವಾದ ವಿದ್ಯೆ ಅಂತಂದ್ರೇನು? ಲಜ್ಜೆ ಅಂತಂದ್ರೇನು? ಶ್ರೀಹಿ ಅಂತಂದ್ರೇನು? ಸುಖ ದುಃಖ ಹಾಗಂದ್ರೇನು? ಅಲ್ಲಿರುವಂತಹ ವ್ಯತ್ಯಾಸ ಯಾವುದು? ಮತ್ತು ಕೆಲವ್ರನ್ನ ಪಂಡಿತರು ಅಂತ ಕರಿತೀವಿ, ಮತ್ತೆ ಕೆಲವ್ರನ್ನ ಮೂರ್ಖರು ಅಂತ ಕರಿತೀವಿ. ಪಂಡಿತರು ಹೇಗಿರ್ತಾರೆ? ಮೂರ್ಖರ ಲಕ್ಷಣಗಳೇನು? ಸುಮಾರ್ಗ ಅಂಡ್ ಕುಮಾರ್ಗ, ಇಲ್ಲಿರುವಂತಹ ವ್ಯತ್ಯಾಸವೇನು? ಸ್ವರ್ಗ ಮತ್ತು ನರಕಗಳಲ್ಲಿರುವಂತಹ ವ್ಯತ್ಯಾಸ ಏನು? ಬಂಧುಗಳು ಯಾರು, ಬಾಂಧವರು ಯಾರು, ಮನೆ ಅಂತಂದರೆ ಏನು? ಹೀಗೆ ಒಂದಾದ ನಂತರ ಅನೇಕ ಪ್ರಶ್ನೆಗಳು ಉದ್ದವನ ತಲೆನಲ್ಲಿರುತ್ತೆ. ಸೊ ಪರಮಾತ್ಮ ಇಲ್ಲೇ ಸಮೀಪದಲ್ಲಿದ್ದಾನೆ, ಆ್ಯಂಡ್ ದಿಸ್ ಈಸ್ ದ ಟೈಮ್, ಬಿಕಾಸ್ ಅವನೇ
ಅಪರೋಕ್ಷ ಜ್ಞಾನವನ್ನು ಪಡ್ಕೋಬೇಕು ಅಂತಂದರೆ ಸಂಪೂರ್ಣವಾಗಿ ಈ ಒಂದು ಲೌಕಿಕ ವಸ್ತು ವಿಷಯಗಳಿಂದ ನೀನು ತಪ್ಪಿಸ್ಕೋಬೇಕು ಅಂತ ಹೇಳಿರೋದ್ರಿಂದ ದಿಸ್ ಈಸ್ ದ ಟೈಮ್ ಐ ಹ್ಯಾವ್ ಗಾಟ್ ಸಮ್ ಡೌಟ್ಸ್ ಅಬೌಟ್ ದಿಸ್. ಯಾಕೆಂತಂದರೆ ಆ ಸಮಯದಲ್ಲಿ ತಗೋಬೇಕಾಗಿರುವಂತಹ ನಿರ್ಧಾರಗಳ ತೀವ್ರತೆಯನ್ನು ನಾನು ಬೆಳೆಸ್ಕೋಬೇಕು ಅಂತಂದರೆ ನನ್ನಲ್ಲಿರುವಂತಹ ಈ ಡೌಟ್ಸ್ಗಳು ಕ್ಲಿಯರ್ ಆಗಬೇಕು. ಆ್ಯಂಡ್ ಹಿಯರ್ ಭಗವಂತ ಈಸ್ ಕಂಟಿನ್ಯೂಸ್ಲಿ ಗಿವಿಂಗ್ ಮೀ ದಿಸ್ ಟೀಚಿಂಗ್. ಸೊ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಪ್ರಶ್ನೆಗಳಿಗೆ ಅವನು ಉತ್ತರಿಸ್ತಾನೆ. ಸೊ ಅದರಿಂದ ಆ ಪ್ರಶ್ನೆಗಳನ್ನು ನಾನು ಪ್ರಶ್ನೆಗಳಾಗಿ ಇಟ್ಕೋಬಾರ್ದು, ಅವುಗಳನ್ನು ನಾನು ಬಗೆಹರಿಸ್ಕೋಬೇಕು ಅಂತ ಹೇಳಿ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಕ ಅಡ್ಯ ಕೋ ದರಿದ್ರೋ ವಾ ಕೃಪಣಃ ಕ ಈಶ್ವರ ಏತಾನ್ ಪ್ರಶ್ನಾನ್ ಮಮ ಬ್ರೂಹಿ ವಿಪರೀತಾಂಶ್ಚ ಸತ್ಪತೆ. ಹೂ ಈಸ್ ರಿಚ್? ಹೂ ಈಸ್ ರಿಚ್ ಪರ್ಸನ್? ಶ್ರೀಮಂತ ಯಾರು? ಶ್ರೀಮಂತ ಅಂದ್ರೆ ಏನು? ಆ್ಯಂಡ್ ಹೂ ಈಸ್ ದರಿದ್ರ? ಯಾರನ್ನು ನಾವು ದರಿದ್ರ ಅಂತ ಕರಿತೀವಿ? ಲೋಭಿ ಯಾರು? ಮತ್ತು ಈಶ್ವರನನ್ನು ಯಾರು ಅಂತ ನಾವು ತಿಳ್ಕೋಬೇಕು. ಆ ಈಶ್ವರನನ್ನು ಗುರುತಿಸೋದು ಹೇಗೆ? ಹೇ ಭಕ್ತವತ್ಸಲ, ದಯಮಾಡಿ ಇವುಗಳಿಗೆ ಉತ್ತರವನ್ನು ಕೊಡು. ಹೇ ಪ್ರಭು, ನನ್ನಲ್ಲಿ ಹೀಗೆ ಅನೇಕ ಪ್ರಶ್ನೆಗಳು ಒಮ್ಮೆಲೇ ಹುಟ್ಟಿ ಬಂದಿದೆ. ಪ್ರಶ್ನೆಗಳೆಲ್ಲ ನುಗ್ಗುತ್ತಾ ಇದೆ ನನ್ನ ಮನಸ್ಸಿನಲ್ಲಿ. ಆದ್ದರಿಂದ ಪರಮಾತ್ಮ ದಯಮಾಡಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡು. ಜೊತೆಗೆ ಉತ್ತರ ಕೊಡೋದು ಮಾತ್ರ ಅಲ್ಲ, ಇವುಗಳ ವಿರೋಧಿ ಭಾವವನ್ನು ಕೂಡ ನೀನು ನನಗೆ ತಿಳಿಸ್ಕೊಡ್ಬೇಕು. ಆ್ಯಂಡ್ ಉದ್ಧವ ಈ ರೀತಿಯಲ್ಲಿ ಎ ಸೆಟ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್ ಟು ಶ್ರೀಕೃಷ್ಣ ಆ್ಯಂಡ್ ಆಸ್ಕಿಂಗ್ ಹಿಮ್ ಟು ಕ್ಲಾರಿಫೈ ಇನ್ ಡೀಟೇಲ್. ಸುಮ್ಮನೆ ಏನೋ ಹೇಳೋದಲ್ಲ, ವಿವರವಾಗಿ ನನಗೆ ತಿಳಿಸ್ಕೊಡು. ಯಾಕೆಂತಂದರೆ ಅವನು ಹೇಳ್ತಾನೆ, ನನಗೆ ಇವುಗಳ ವಿರೋಧಿ ಭಾವವನ್ನು ತಿಳಿಸು. ಬರೀ ಅರ್ಥ ಹೇಳಿದ್ರೆ ಸಾಲದು. ಸೊ ಅವುಗಳ ವಿರೋಧಿ ಭಾವವನ್ನು ಕೂಡ ನೀನು ನನಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾನೆ. ಪರಮಾತ್ಮ, ನೀನು ಇಲ್ಲಿಯವರೆಗೆ ನನಗೆ ಅನೇಕ ರೀತಿಯಲ್ಲಿ ಬೇರೆ ಬೇರೆ ಉಪದೇಶಗಳನ್ನು, ಜ್ಞಾನವನ್ನು ಕೊಟ್ಟಿದೀಯ. ಆದರೆ ಈಗ ನಾನು ಕೇಳಿರುವಂತಹ ಈ ಪ್ರಶ್ನೆಗಳನ್ನು ಕೂಡ ನೀನು ಪರಿಹಾರ ಮಾಡಿಕೊಡು. ನನಗೀಗ ಜ್ಞಾನ ಯಾವ ಥರ ಬೇಕಾಗಿದೆ ಅಂತಂದರೆ, ಅಲ್ಲಿ ಆಸಕ್ತಿ ನನ್ನಲ್ಲಿ ಹೇಗೆ ಹುಟ್ಟಿದೆ ಅಂತಂದರೆ, ಎವ್ರಿಥಿಂಗ್ ಪಾಯಿಂಟ್ ಬೈ ಪಾಯಿಂಟ್. ಅಂದರೆ ಒಂದೇ ಒಂದನ್ನು ಕೂಡ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ವೆನ್ ಇಟ್ ಕಮ್ಸ್ ಟು ಜ್ಞಾನ, ಐ ಡೋಂಟ್ ವಾಂಟ್ ಟು ಮಿಸ್ ಎನಿಥಿಂಗ್. ಸೊ ಅದರಿಂದ ಪಾಯಿಂಟ್ ಬೈ ಪಾಯಿಂಟ್, ಒಂದನ್ನು ಬಿಡದೆ ಸಂಪೂರ್ಣವಾಗಿ ವಿವರವಾಗಿ ನನಗೆ ಜ್ಞಾನ ಬೇಕು. ಸೊ ದಟ್ ಇಟ್ ಈಸ್ ಈಸಿ ಫಾರ್ ಮೀ ಟು ಅಪ್ಲೈ ಇನ್ ಮೈ ಲೈಫ್ ಆ್ಯಂಡ್ ಫಾಲೋ. ಪೂರ್ಣವಾದ ಜ್ಞಾನ ನನಗೆ ಸಿಕ್ಕಿದ್ರೆ ಅದನ್ನು ನಾನು ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಐ ವಿಲ್ ಪ್ರಾಕ್ಟೀಸ್ ಸ್ಪಿರಿಚುಯಾಲಿಟಿ. ಸೊ ಇಟ್ಸ್ ಎ ಸ್ಪೆಷಲ್ ರಿಕ್ವೆಸ್ಟ್ ಪರಮಾತ್ಮ. ನಾನು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದೀನಿ, ಕೈಂಡ್ಲಿ ಎಕ್ಸ್ಪ್ಲೈನ್. ಮತ್ತು ಈ ಹಂತದಲ್ಲಿ ಉದ್ಧವ ಮಾಡಿರುವಂತಹ ಪ್ರಶ್ನೆ ಬಹಳ ಸಮರ್ಪಕವಾಗಿದೆ ಅಂತ ಪರಮಾತ್ಮನಿಗೆ ಅರಿವು ಉಂಟಾಗಿದೆ. ಸೊ ಹಿ ಫೀಲ್ಸ್ ವೆರಿ ಹ್ಯಾಪಿ ಅಬೌಟ್ ದಿ ಕ್ವಶನ್ಸ್ ದಟ್ ಆರ್ ಆಸ್ಕ್ಡ್ ಬೈ ಉದ್ಧವ. ಯಾಕೆಂತಂದರೆ ಇಲ್ಲಿ ಉದ್ಧವ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ಗೆ ನೀನು ಕೊಡುವಂತಹ ಜ್ಞಾನ ನಾನು ಪೂರ್ಣವಾಗಿ ಅದನ್ನು ನಾನು ನನ್ನ ಬದುಕಿನಲ್ಲಿ ಅಳವಡಿಸ್ಕೋತೀನಿ ಅಂತ ಹೇಳ್ತಾನೆ. ಆದ್ದರಿಂದ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್ ಪಾಯಿಂಟ್ ಬೈ ಪಾಯಿಂಟ್ ಅಂತ ಹೇಳ್ತಾನೆ. ಅಂದರೆ ಒಂದನ್ನು ಬಿಡದಂತೆ ಸಂಪೂರ್ಣವಾಗಿ ವಿವರಿಸು ಅನ್ನುವಂತೆ ಕೇಳಿದ್ದಾನೆ. ಸೊ ಹೀ ಈಸ್ ವೆರಿ ಇಂಟೆಲಿಜೆಂಟ್. ಬಹಳ ಜಾಣ್ಮೆಯಿಂದ ಪ್ರಶ್ನೆ ಮಾಡಿದ್ದಾನೆ ಮತ್ತು ತನಗೆ ಏನು ಬೇಕು ಎಕ್ಸಾಕ್ಟಾಗಿ ಅದನ್ನು ಕೇಳಿದ್ದಾನೆ. ಸೊ ಪರಮಾತ್ಮ ಹಿ ಫೀಲ್ಸ್ ವೆರಿ ಹ್ಯಾಪಿ ಅಬೌಟ್ ದಿ ಕ್ವಶನ್ಸ್ ಆಫ್ ಉದ್ಧವ. ಸೊ ಪರಮಾತ್ಮ ಹೇಳ್ತಾನೆ, ಹೇ ಉದ್ಧವ, ನೀನು ಬಹಳ ಸೂಕ್ತವಾದ ಪ್ರಶ್ನೆಗಳನ್ನು ಮಾಡಿದ್ಯಾ. ಸೊ ನನ್ನಲ್ಲಿ ಐ ಹ್ಯಾವ್ ಎ ಲಿಸ್ಟ್ ಆಫ್ ಯಮಾಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಎ ಲಿಸ್ಟ್ ಆಫ್
ನಿಯಮಾಸ್. ಸೊ ಅವೆಲ್ಲವನ್ನು ನಾನು ನಿನಗೆ ತಿಳಿಸ್ಕೊಡ್ತೀನಿ, ಡೀಟೇಲಾಗಿ ಹೇಳ್ತೀನಿ. ಸೊ ಯಮ ಅಂತ ಹೇಳಿದಾಗ ದೇರ್ ಆರ್ ಸಚ್ 12 ಯಮಾಸ್. ಅದರಂತೆ 12 ನಿಯಮಗಳು ಕೂಡ ಇದೆ. ಸೊ ನಾವೇನು ವೇದಾಂತದಲ್ಲಿ ಯಮ ನಿಯಮ ಅಂತ ಮಾತನಾಡ್ತೀವಿ, ಆ ಯಮ ನಿಯಮಗಳು ದೇ ಆರ್ ಎ ಸೆಟ್ ಆಫ್ 12 ಈಚ್. ಯಮ ಅಂತ ಹೇಳಿದಾಗ ಅಲ್ಲಿ 12 ಪಾಯಿಂಟ್ಗಳಿದೆ. ಅದೇ ರೀತಿ ನಿಯಮ ಅಂತ ಹೇಳಿದಾಗ ಕೂಡ ಅಲ್ಲಿ ದೇರ್ ಆರ್ 12 ನಿಯಮಾಸ್. ಸೊ ಮೊದಲನೇದಾಗಿ ಅಹಿಂಸಾ. ಅಹಿಂಸಾ ಅಂತಂದರೆ ನೋ ಹಿಂಸೆ ಅಟ್ ಆಲ್, ನಾನ್ ವೈಲೆನ್ಸ್, ಅದನ್ನು ಅಹಿಂಸಾ ಅಂತ ಹೇಳ್ತಾರೆ. ಸೊ ದಿಸ್ ಅಹಿಂಸಾ, ಇಟ್ ಈಸ್ ಅಟ್ ವಾಟ್ ಲೆವೆಲ್? ಬಿಕಾಸ್ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದರೆ, ನಾವು ಪರಮಾತ್ಮನನ್ನು ಭಗವಂತ ನಮ್ಮ ರಕ್ಷಕ ಅಂತ ಕರಿತೀವಿ, ಮತ್ತು ಹೀ ಈಸ್ ಸರ್ವಶಕ್ತ ಅಂತ ಹೇಳ್ತೀವಿ, ಮತ್ತು ಅವನನ್ನು ಕಾರುಣ್ಯ ಮೂರ್ತಿ ಅಂತ ಹೇಳ್ತೀವಿ. ಬಹಳ ಕರುಣೆ ಅವನಿಗೆ. ಯಾರ ಮೇಲೆ? ಎಲ್ಲರ ಮೇಲೆ. ಯಾಕೆ ಅಂತಂದರೆ ಎಲ್ಲರಲ್ಲೂ ಅವನೇ ಇರೋದು, ಭಗವಂತನೇ ಇರೋದು. ಅದನ್ನು ಕೇವಲ ನನ್ನ ಮೇಲೆ ಅವನಿಗೆ ಕರುಣೆ ಇದೆ, ಮತ್ತೊಬ್ಬನ ಮೇಲೆ ಕರುಣೆ ಇದೆ ಅಂತಲ್ಲ, ಎಲ್ಲರನ್ನ ಈಕ್ವಲ್ ಆಗಿ ಪ್ರೀತಿಸ್ತಾನೆ. ಎಲ್ಲರ ಮೇಲೆ ಅವನಿಗೆ ತುಂಬ ಕಾರುಣ್ಯ ಇದೆ. ಅಷ್ಟೊಂದು ಕಾರುಣ್ಯ ಹೊಂದಿರುವಂತಹ ಈ ಪರಮಾತ್ಮ, ಅವನು ತನ್ನ ಬಳಿನಲ್ಲೇ ಶಂಖ, ಚಕ್ರ, ಗದಾ, ಪದ್ಮ ಅಂತ ಹೇಳಿ ಅನೇಕ ಆಯುಧಗಳನ್ನು ತನ್ನ ಬಳಿ ಇಟ್ಕೊಂಡಿರ್ತಾನೆ. ಅಂಡ್ ಇಲ್ಲಿ ವೆನ್ ಯಮ ಅಂತ ಹೇಳಿದಾಗ ಪ್ರಾರಂಭದಲ್ಲಿ ಅಹಿಂಸಾ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಅಹಿಂಸಾ ಮೀನ್ಸ್ ನಾನ್ ವೈಲೆನ್ಸ್. So he is teaching about non-violence and he is holding all these ayudas with him. He is carrying. So why it is so? ಈ ಒಂದು ಪ್ರಶ್ನೆ ಬರುತ್ತೆ. ಅವನೇ ಈ ಅಹಿಂಸಾ ಅನ್ನುವಂತಹದ್ದನ್ನು ಹೇಳಿಬಿಟ್ಟು ತನ್ನ ಬಳಿ ಅನೇಕ ಆಯುಧಗಳನ್ನು ಇಟ್ಕೊಂಡಿದ್ದಾನೆ. ಆದ್ದರಿಂದ ಅಹಿಂಸಾ ಅಂತಂದರೆ ಅಟ್ ವಾಟ್ ಲೆವೆಲ್? ಸೊ ದಿಸ್ ಈಸ್ ದ ಡೌಟ್. ಬಟ್ ಇಲ್ಲಿ ಪರಮಾತ್ಮ ಯಾಕೆ ಆಯುಧಗಳನ್ನು ಇಟ್ಕೊಂಡಿದ್ದಾನೆ ಅಂತಂದರೆ, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪರಮಾತ್ಮ ದಟ್ ಫಾರ್ ಎವ್ರಿಬಡಿ ಯೋಗಕ್ಷೇಮ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬರ ಯೋಗಕ್ಷೇಮ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪರಮಾತ್ಮ. ಸೊ ಈ ಕಾರಣದಿಂದ ಭಗವಂತ ತನ್ನ ಬಳಿ, ತನ್ನ ಕೈಯಲ್ಲಿ ಈ ಆಯುಧಗಳನ್ನು ಇಟ್ಕೊಂಡಿರುವಂತಹದ್ದು ಸಹಜ. ಪ್ರತಿಯೊಬ್ಬ ಜೀವ ಅಂತ ಹೇಳಿದಾಗ ಅವನ ಹಿತದೃಷ್ಟಿಯಿಂದ ಆಸ್ ಎನ್ ಇಂಡಿವಿಜುವಲ್ ಜೀವ, ವಾಟ್ ಈಸ್ ಅಹಿಂಸಾ? ಅಹಿಂಸಾ ಈವನ್ ಅಟ್ ದ ಲೆವೆಲ್ ಆಫ್ ಮನಃ, ಅಟ್ ದ ಲೆವೆಲ್ ಆಫ್ ದಿ ಮೈಂಡ್, ಅಟ್ ದಿ ಲೆವೆಲ್ ಆಫ್ ದಿ ಸ್ಪೀಚ್ ಅಂಡ್ ಅಟ್ ದಿ ಲೆವೆಲ್ ಆಫ್ ದಿ ಕರ್ಮ ಆಕ್ಷನ್. ಇದನ್ನು ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾಯ ವಾಚ ಮನಸ. ಸೊ ಹಿಂಸೆ ಅಂತ ಹೇಳಿದಾಗ, ಅಹಿಂಸಾ ಅಂತ ಹೇಳಿದಾಗ ನೋ ಹಿಂಸಾ ಅಟ್ ಆಲ್, ನಾಟ್ ಪರ್ಫಾರ್ಮಿಂಗ್ ಎನಿಥಿಂಗ್ ದಟ್ ಹರ್ಟ್ಸ್ ದಿ ಅದರ್ ಪರ್ಸನ್. ಆ ರೀತಿ ಇರಬೇಕು ಕಾಯ ವಾಚ ಮನಸ ಅಂತಂದಾಗ, ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಥ್ರೂ ಸ್ಪೀಚ್, ಯಾವ ರೀತಿಯಿಂದಲೂ ಕೂಡ ನಾವು ಮಾಡುವಂತಹದ್ದು ಮತ್ತೊಬ್ಬನಿಗೆ ಹಿಂಸೆ ಆಗಬಾರ್ದು. ಇಟ್ ಶುಡ್ ನಾಟ್ ಹರ್ಟ್ ಹಿಮ್. ದೇಹಕ್ಕೆ ಕೆಲವು ಬಾರಿ ಕೆಲವು ರೀತಿಯ ಗಾಯಗಳಾಗುತ್ತೆ. ಆ ರೀತಿ ಗಾಯ ಆದಾಗ ಆ ಸಂದರ್ಭದಲ್ಲಿ ಬರಬಹುದಾದ ನೋವು, ಅದನ್ನು ನಾವು ಸಹಿಸ್ಕೋಬಹುದು. ಬಟ್ ದ ಸೇಮ್ ಗಾಯ ಅಟ್ ದಿ ಲೆವೆಲ್ ಆಫ್ ದಿ ಸ್ಪೀಚ್, ಯಾರೋ ಒಬ್ಬ ನಮ್ಮನ್ನು ಅನೇಕರ ಎದುರಿಗೆ ನಿಂದಿಸಿದಾಗ ಆಗುವಂತಹ ನೋವು ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಯಾಕೆ ಅಂತಂದರೆ ಒಂದು ಸಮಾಜದಲ್ಲಿ ನಾವು ನಮ್ಮ ಪ್ರತಿಷ್ಠೆ, ನಮ್ಮ ಒಂದು
ಘನತೆಯನ್ನು ಉಳಿಸ್ಕೋಬೇಕು ಅಂತ ನಾವು ಬಹಳ ಪ್ರಯತ್ನ ಪಡ್ತಾ ಇರ್ತೀವಿ. ಪ್ರತಿದಿನ ನಾವು ಅದಕ್ಕಾಗಿ ನಮ್ಮಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ಗಳನ್ನ ತಂದ್ಕೋತಾ ಇರ್ತೀವಿ. 4 ಜನಗಳ ಮಧ್ಯದಲ್ಲಿ ನನ್ನಿಂದ ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನನ್ನ ನಡೆ, ನುಡಿ, ನಡವಳಿಕೆ ಎಲ್ಲವೂ ಕರೆಕ್ಟಾಗಿರಬೇಕು, ಶಿಸ್ತುಬದ್ಧವಾಗಿರಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ನಾವು ಬದುಕು ಮಾಡ್ತಾ ಇದ್ದಾಗ ಅನೇಕರ ಎದುರಿಗೆ ನಮ್ಮನ್ನು ಯಾರಾದರೂ ಒಬ್ಬರು ನಿಂದಿಸಿದಾಗ ಆಗ ಉಂಟಾಗುವಂತಹ ಗಾಯವನ್ನು, ನೋವನ್ನು ನಾವು ಸಹಿಸೋದಕ್ಕೆ ಬಹಳ ಕಷ್ಟ. And at the same time, it is much deeper painful at the level of the thought also. ಮನಸ್ಸಿಗೆ ಏನಾದರೂ ಗಾಯವಾದರೆ ಅದನ್ನು ಅರಗಿಸ್ಕೊಳ್ಳುವಂತಹದ್ದು ಬಹಳ ಕಷ್ಟ, ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಮನಸ್ಸಿಗೆ ಆದ ಗಾಯ ಅಂತಂದಾಗ ಕೊನೆಯ ಉಸಿರು ಇರೋವರೆಗೂ ಅದು ನಮ್ಮನ್ನು ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಅಹಿಂಸಾ ಅಂತ ಹೇಳಿದಾಗ ನೋ ಹಿಂಸೆ, even at the level of the mind. You have to be very careful. So what type of thought ನಮ್ಮ ಮನಸ್ಸಿನಲ್ಲಿ ಮೂಡಿದೆ, ವಾಟ್ ಟೈಪ್ ಆಫ್ ಥಾಟ್ ದಟ್ ದ ಮೈಂಡ್ ಈಸ್ ಎಂಟರ್ಟೈನಿಂಗ್ ಅನ್ನೋವಂತಹದ್ದು, ಅಲ್ಲಿ ನಮ್ಮ ಗಮನ ಹೋಗುವಂತಹದ್ದು ವೆರಿ ಇಂಪಾರ್ಟೆಂಟ್. ಅಲ್ಲಿ ನಮ್ಮ ಗಮನ ಇರಬೇಕು. ದಟ್ ಈಸ್ ಕಾಲ್ಡ್ ದ ರಿಯಲ್ ಅಲರ್ಟ್ನೆಸ್, ಅವೇರ್ನೆಸ್. ನಿಜವಾದ ಎಚ್ಚರದ ಸ್ಥಿತಿ ಅಂತಂದರೆ ನನ್ನ ಮನಸ್ಸಿನಲ್ಲಿ ಇರೋಂತಹ ಆಲೋಚನೆಗಳ ಸುಳಿಯನ್ನು, ಅದರ ಜಾಡನ್ನು ನಾನು ಗುರುತಿಸಬೇಕು. ದಟ್ ಈಸ್ ದ ರಿಯಲ್ ಅವೇರ್ನೆಸ್, ದಟ್ ಈಸ್ ಅಲರ್ಟ್ನೆಸ್. ಸೊ ಈ ಕಾರಣದಿಂದ ಸಂಕಲ್ಪ ಶಕ್ತಿ ಈಸ್ ವೆರಿ ಪವರ್ಫುಲ್ ಅಂತ ಹೇಳ್ತಾರೆ. ಅಂತಂದರೆ ಸಂಕಲ್ಪ ಶಕ್ತಿ ಅಂತಂದರೆ ಯಾವುದೇ ಹಂತದಲ್ಲಿ ನನ್ನಿಂದ ಮತ್ತೊಬ್ಬನಿಗೆ ಐದರ್ ಎಟ್ ದಿ ಲೆವೆಲ್ ಆಫ್ ಬಾಡಿ ಲೆವೆಲಲ್ಲಿ ಇರ್ಬೋದು, ಸ್ಪೀಚ್ ಇರ್ಬೋದು, ಮೈಂಡ್ ಲೆವೆಲಲ್ಲಿ ಇರಬಹುದು, ಕಾಯ ವಾಚ ಮನಸ್ಸು, ಯಾವ ರೀತಿಯಿಂದ ಕೂಡ ಮತ್ತೊಬ್ಬನಿಗೆ ಹಿಂಸೆ ಆಗದೆ ಇರೋ ಹಾಗೆ ನಾನು ಬದುಕ್ತೀನಿ ಅನ್ನುವಂತಹ ಒಂದು ಸಂಕಲ್ಪ, ದಟ್ ಈಸ್ ದ ರಿಯಲ್ ಶಕ್ತಿ, ಪವರ್, ಸಂಕಲ್ಪ ಶಕ್ತಿ ಅಂತ ಹೇಳ್ತಾರೆ. ಸೊ ಈ ರೀತಿ ಬದುಕು ಮಾಡುವಂತಹದ್ದು ಈಸ್ ಕಾಲ್ಡ್ ದಿ ಅಹಿಂಸಾ. ಮತ್ತು ಸತ್ಯಂ, ಸತ್ಯಂ ಅಂತ ಹೇಳಿದಾಗ ನಾಟ್ ಓನ್ಲಿ ಇನ್ ವೇದಾಂತ, ಈವನ್ ಇನ್ ದಿ ಯೋಗಶಾಸ್ತ್ರ ದಿ ಸತ್ಯಂ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಯಮಾಸ್. ಸತ್ಯಂ ಅಂತಂದರೆ ಆ್ಯಕ್ಚುಲ್ ಆಗಿ ಟ್ರೂತ್ಫುಲ್ನೆಸ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಆನೆಸ್ಟಿ ಇನ್ ಥಾಟ್ಸ್, ಆನೆಸ್ಟಿ ಇನ್ ಥಾಟ್ಸ್, ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಅಗೇನ್ ಕಾಯ ವಾಚ ಮನಸ. ಇವುಗಳನ್ನು ಕುರಿತು ಎಷ್ಟೇ ಕಷ್ಟವಾದ ಸಂದರ್ಭ ಬರಬಹುದು, ಎಂತಹದೇ ಸನ್ನಿವೇಶ ಅದಾಗಿರಬಹುದು. ಸೊ ಪರಿಸ್ಥಿತಿ ಮತ್ತು ಸನ್ನಿವೇಶ ಹೇಗೆ ಇದ್ರೂ ವಿ ಹ್ಯಾವ್ ಟು ಸ್ಪೀಕ್ ದಿ ಟ್ರೂತ್. ಸತ್ಯವನ್ನು ಹೊರತುಪಡಿಸಿ ಮತ್ತೊಂದು ಶಬ್ದ ನನ್ನಿಂದ ಹೊರಬರಬಾರದು. ಹಾಗೂ ನಮ್ಮ ಎಲ್ಲ ನಡವಳಿಕೆಗಳಲ್ಲಿ, ಮಾತುಕತೆ, ಕ್ರಿಯಾ, ಆರ್ ಈವನ್ ಇಂಟೆನ್ಷನ್ಸ್ ಶುಡ್ ಬಿ ವೆರಿ ಆನೆಸ್ಟ್. ಸೊ ಇದಕ್ಕಾಗಿ ನಾವು ಮಾಡಬೇಕಾಗಿರುವಂತಹದ್ದು ಏನು ಅಂತಂದರೆ ಸೆಲ್ಫ್ ಅವೇರ್ನೆಸ್. ಇಟ್ಸ್ ಆಲ್ಸೋ ಕಾಲ್ಡ್ ಇಂಟ್ರಾಸ್ಪೆಕ್ಷನ್. ಸೊ ನಮ್ಮ ವ್ಯಕ್ತಿತ್ವ ಪಾರದರ್ಶಕವಾಗಿರಬೇಕು. ಸೊ ನಾನು ಹೀಗೆ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಟ್ ಈಸ್ ಸತ್ಯಂ, ಟ್ರೂತ್ಫುಲ್ನೆಸ್. ಆಸ್ತೇಯಂ ಮೂರನೇದು. ಆಸ್ತೇಯಂ ಅಂತಂದರೆ ವಿ ಶುಡ್ ನಾಟ್ ಸ್ಟೀಲ್, ಅಪಹರಣ ಅಂತ ಹೇಳ್ತಾರೆ. ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಸ್ತೇಯಂ ಅಂತಂದರೆ ಕಳ್ಳತನವನ್ನು ಮಾಡಬಾರ್ದು, ಇದು ಸಾಮಾನ್ಯವಾದ ಅರ್ಥ. ಸೊ ಕಳ್ಳತನ ಅಂತಂದ್ರೆ ಏನು ಅಂತಂದರೆ ಮತ್ತೊಬ್ಬನಿಗೆ ಸೇರಿರುವಂತಹ ವಸ್ತುವನ್ನು ನಾನು ಅಪಹರಿಸುವಂತಹದ್ದು, ದಟ್ ಈಸ್ ಕಾಲ್ಡ್ ದಿ ಕಳ್ಳತನ
ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವನಿಗೆ ಸೇರಿರುವಂತಹ ವಸ್ತುವನ್ನು ನಾನು ಅವನಿಂದ ಅಪಹರಿಸುವಂತಹದ್ದು. ಸೊ ಆಸ್ತೆ ಏಮಂತಂದರೆ ಈ ರೀತಿ ಕಳ್ಳತನ ಮಾಡಬಾರ್ದು. ಸೊ ಅಗೇನ್ ಯು ಮಸ್ಟ್ ಬಿ ವೆರಿ ಟ್ರೂತ್ಫುಲ್. ಆ್ಯಂಡ್ ಅಗೇನ್ ಕಳ್ಳತನ ಅಂತಂದಾಗ ದಿಸ್ ಈಸ್ ಆಲ್ಸೋ ಅಟ್ ದಿ ಲೆವೆಲ್ ಆಫ್ ಕಾಯ ವಾಚ ಮನಸ. ಯಾರೋ ಒಬ್ಬನ ಬಳಿ ಇರುವಂತಹ ಕೆಲವು ವಸ್ತುಗಳನ್ನು ಅವನಿಗೆ ತಿಳಿಯದಂತೆ ಅಪಹರಿಸುವಂತಹದ್ದು. ಆದರೆ ಅಷ್ಟು ಮಾತ್ರ ಅಲ್ಲ, ನಮ್ಮ ನಡತೆಯಲ್ಲಿ ಕೂಡ ಇಟ್ ಮಸ್ಟ್ ಬಿ ವೆರಿ ಟ್ರೂತ್ಫುಲ್. ಒಮ್ಮೆ ಆಶ್ರಮದಲ್ಲಿ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಲ್ಲಿಗೆ ಹೋಗಿದ್ದಾಗ ಅಲ್ಲಿ ಅನೇಕರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆಶ್ರಮಕ್ಕೆ ಬಂದಿರುವಂತಹ ಒಂದು ಪೋಸ್ಟ್ ಅದನ್ನು ತಂದು ಸ್ವಾಮೀಜಿಗೆ ಕೊಡ್ತಾರೆ. ಆ ಕವರ್ ಮೇಲೆ ಒಂದು ಸ್ಟ್ಯಾಂಪ್ ಇರುತ್ತೆ. ಆ ಸ್ಟ್ಯಾಂಪ್ನ ಡಿಫೇಸ್ ಮಾಡ್ತಾರೆ ಪೋಸ್ಟ್ ಆಫೀಸಲ್ಲಿ, ಮರುಬಳಕೆ ಆಗಬಾರ್ದು ಅಂತ. ಸೊ ಆದರೆ ಇಲ್ಲಿ ಆಶ್ರಮಕ್ಕೆ ಬಂದಿರುವಂತಹ ಈ ಪೋಸ್ಟ್ ಕವರ್ ಮೇಲೆ ಅಂಟಿಸಿರುವಂತಹ ಸ್ಟ್ಯಾಂಪು ಇಟ್ ವಾಸ್ ನಾಟ್ ಡಿಫೇಸ್ಡ್. ಸೊ ಅದನ್ನು ಯಾರೋ ಅಲ್ಲಿರುವಂತಹ ಒಬ್ಬ ಭಕ್ತ ಅದನ್ನು ಗಮನಿಸ್ತಾನೆ. ಈ ಕವರ್ ಮೇಲೆ ಅಂಟಿಸಿದ ಸ್ಟ್ಯಾಂಪು ಸೀಲ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸ್ವಾಮೀಜಿಯವರು ಪತ್ರವನ್ನು ತಗೋತಾರೆ, ಓದ್ತಾರೆ, ಎಲ್ಲ ಆಗುತ್ತೆ. ಆಗ ಆ ಭಕ್ತ ಹೋಗಿ ಅವ್ರನ್ನ ಕೇಳ್ತೇನೆ, ಸ್ವಾಮೀಜಿ ನಿಮಗೆ ಬಂದಿತ್ತಲ್ಲ ಕವರು, ಒಂದು ನಿಮಿಷ ನನಗೆ ಕೊಡಿ. ಅವ್ರು ಕೊಡ್ತಾರೆ. ಪತ್ರವನ್ನು ಅವ್ರ ಬಳಿ ಇಟ್ಬಿಟ್ಟು ಕವರ್ನ ಮಾತ್ರ ತಗೋತಾನೆ. ತಗೊಂಡು ಬಹಳ ನಿಧಾನವಾಗಿ ಅಲ್ಲಿ ಅಂಟಿಸಿದ್ದ ಆ ಒಂದು ಸ್ಟ್ಯಾಂಪ್ನ ಹಿ ರಿಮೂವ್ಸ್. ಬಹಳ ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕಿ ಹಿ ರಿಮೂವ್ಸ್ ದಟ್. ಎಲ್ಲೂ ಹರಿದೇ ಇದ್ದ ಹಾಗೆ, ಡ್ಯಾಮೇಜ್ ಆಗದೆ ಇರೋ ಹಾಗೆ ಆ ಸ್ಟ್ಯಾಂಪ್ನ ತಗೋತಾನೆ. ಸ್ವಾಮೀಜಿ ಅದನ್ನು ಗಮನಿಸ್ತಾರೆ. ಏನು ಮಾಡಿದೆ ನೀನು? ಸ್ವಾಮೀಜಿ, ಈ ಕವರ್ ಮೇಲೆ ಈ ಸ್ಟ್ಯಾಂಪ್ ಅಂಟಿಸಿದ್ರಲ್ಲ, ಇದು ಸೀಲ್ ಆಗಿಲ್ಲ, ಅದರಿಂದ ಇದನ್ನ ನಾವು ಮತ್ತೆ ಯೂಸ್ ಮಾಡ್ಕೋಬಹುದು. ನಾವು ಯಾರಿಗಾರು ಪತ್ರವನ್ನು ಬರೆದಾಗ ವಿ ಕ್ಯಾನ್ ಯೂಸ್ ದಿಸ್. ಆಗ ಸ್ವಾಮೀಜಿಯವರು ಇಲ್ಲಿ ಆ ಸ್ಟ್ಯಾಂಪ್ ಕೊಡು ಇಸ್ಕೋತಾರೆ. ಇಸ್ಕೊಂಡು ಎಲ್ಲರ ಎದುರಿಗೆ ಅವನಿಗೂ ಕಾಣೋ ಹಾಗೆ ಅದನ್ನು ಹರಿತಾರೆ. ಹರಿದ್ಬಿಟ್ಟು ಅವ್ರು ಹೇಳ್ತಾರೆ, ಈ ರೀತಿ ಸಾವಿರಾರು ಪತ್ರಗಳು ಡಿಫೇಸ್ ಮಾಡೋವನ ಬಳಿ ಬರುತ್ತೆ. ದಟ್ಸ್ ಇಸ್ ಡ್ಯೂಟಿ. ಪ್ರತಿಯೊಂದನ್ನು ಕೂಡ ಅವನಿಟ್ಕೊಂಡು ಅದರ ಮೇಲೆ ಸೀಲು ಲಗತ್ತಿಸಬೇಕು. ಬೈ ಚಾನ್ಸ್ ಈ ರೀತಿ ಯಾವುದೋ ಒಂದು ತಪ್ಪಿಸ್ಕೊಂಡಿದೆ, ಹಾಗೆಂದ ಮಾತ್ರಕ್ಕೆ ನಮಗೆ ಸರ್ವಿಸ್ ಮಾಡಿದಾರಲ್ವ ಪೋಸ್ಟ್ ಆಫೀಸ್ನವರು, ಅವರಿಗೆ ನಾವು ಕೊಡಬೇಕಾಗಿರೋದು ದುಡ್ಡು, ಇದು ಫೀಸು. ಇದು ಈ 5 ರೂಪಾಯಿನ ಸ್ಟ್ಯಾಂಪು ಈಸ್ ಎ ಫೀಸ್ ಫಾರ್ ದಟ್ ಸರ್ವೀಸ್. ಸರ್ವೀಸ್ ಈಸ್ ಡನ್. ಸೊ ಈ ಸ್ಟ್ಯಾಂಪು ಏನು ಕೆಲಸವನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿದೆ. ಈ ಸ್ಟ್ಯಾಂಪು ಆ ಕವರ್ ಮೇಲೆ ಅಂಟಿಸಿತ್ತು. ಯಾವುದೋ ಊರಿಂದ ಆ ಪತ್ರ ಬಂದು ಈ ನಮ್ಮ ಆಶ್ರಮವನ್ನು ತಲುಪಿತು. ಸೊ ಅದು ತನ್ನ ಪರ್ಪಸ್ನ ಮಾಡಿ ಆಗಿದೆ. ಜಸ್ಟ್ ಬಿಕಾಸ್ ಅದು ಡಿಫೇಸ್ ಆಗಿಲ್ಲ ಅಂತ ಹೇಳಿ ಅದನ್ನು ಮತ್ತೆ ನಾವು ಬಳಸೋದು ಅಂತಂದರೆ ಇಟ್ ಈಸ್ ಕಳ್ತನ ಅದು. ಸೊ ವಿ ಶುಡ್ ನಾಟ್ ಡೂ ಇಟ್. ಸೊ ಈ ರೀತಿ ಮುಂದೆ ನೀವು ಬೇರೆ ಎಲ್ಲಾದರೂ ಈ ರೀತಿ ನಿಮ್ಮ ಅನುಭವ ಮತ್ತೊಮ್ಮೆ ಈ ರೀತಿ ಆದರೆ ಅದನ್ನು ರೀಯೂಸ್ ಮಾಡಬಾರ್ದು, ಅದನ್ನು ಹರಿದಾಕಬೇಕು. ಯಾಕೆಂತಂದರೆ ನಾವು ಏನು ಒಂದು ಬೆಲೆ ಕೊಟ್ಟಿರ್ತೀವಿ, ಈ ಪತ್ರ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂತ, ಅದು ಪರ್ಪಸ್ ಆಗಿರುತ್ತೆ. ನಾವು ಮತ್ತೆ ಅದನ್ನು ಯೂಸ್ ಮಾಡಿದ್ರೆ ನಾವು ಅವರಿಗೆ ಮೋಸ ಮಾಡ್ದಂಗೆ. ಸೊ ಇದು ಕಳ್ತನ ಅಂತ ಹೇಳ್ತಾರೆ. ಸೊ ಹೀಗೆ ಟ್ರೂತ್ಫುಲ್ನೆಸ್ ಅಂತಂದಾಗ ಹೀಗೆ ಕಾಯ ವಾಚ ಮನಸ ಅಂತಂದಾಗ ಅಷ್ಟು ಪರ್ಫೆಕ್ಟ್ ಆಗಿರಬೇಕು ನಮ್ಮ ನಡೆ ನುಡಿ ಪ್ರತಿಯೊಂದರಲ್ಲೂ. ನಮ್ಮ ಎಲ್ಲ ಆ್ಯಕ್ಷನ್ ನಾವೇನು ಹೇಳ್ತೀವಿ ಕಾಯ ವಾಚ ಮನಸ್ಸು, ಆ ರೀತಿಯಲ್ಲೇ ಪ್ರತಿ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯ ಪರೀಕ್ಷೆಗಳು ನಮ್ಮ ಎದುರಿಗೆ ಬರುತ್ತೆ.
ಸೊ ಈ ರೀತಿಯ ಪರೀಕ್ಷೆಗಳು ಬಂದಾಗ ಕೂಡ ನಾವು ಆ ಪರೀಕ್ಷೆಯನ್ನು ಗೆಲ್ಲಬೇಕು. ನಾವು ಆ ಸ್ಟ್ಯಾಂಪ್ನ ಯೂಸ್ ಮಾಡಿದ್ದಿದ್ರೆ ಆ ಪರೀಕ್ಷೆಯಲ್ಲಿ ನಾವು ತೆರೆಗಡೆ ಆಗ್ತಾ ಇರಲಿಲ್ಲ. ನಮ್ಮನ್ನು ಟೆಸ್ಟ್ ಮಾಡಬೇಕು ಅಂತಲೇ ಅನೇಕ ಸಂದರ್ಭಗಳಲ್ಲಿ ಇಂತಹ ಒಂದು ಅಲ್ಲಲ್ಲಿ ಬರುತ್ತೆ. ಅದನ್ನು ಗಮನಿಸಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಹ್ಯಾಸ್ ಡನ್ ಇಟ್ಸ್ ಡ್ಯೂಟಿ, ಸೊ ವಿ ಶುಡ್ ನಾಟ್ ರೀಯೂಸ್ ಇಟ್. ಆ್ಯಂಡ್ ಇಟ್ಸ್ ಎ ವಂಡರ್ಫುಲ್ ಅಡ್ವೈಸ್ ಫಾರ್ ಸೋ ಮೆನಿ ಪೀಪಲ್. ಬಹಳ ಉತ್ತಮವಾದ ಒಂದು, ಬಹುಶಃ ಈ ಥರ ಒಂದು ಡೈರೆಕ್ಟಾಗಿ ಒಂದು ಅನುಭವ ನಮಗೆ ಸಿಗಬೇಕು ಅಂತಲೇ ಅವತ್ತೆಲ್ಲ ನಾವು ಆಶ್ರಮಕ್ಕೆ ಹೋಗಿದ್ವೇನೋ ಅನ್ನುವಂತೆ ಬಹಳ ಒಳ್ಳೆಯ ಪಾಠ ನಮಗೆ ಜೀವನದಲ್ಲಿ ಆಯಿತು. ಸೊ ದಿಸ್ ಈಸ್ ಕಾಯ ವಾಚ ಮನಸ. ಈವನ್ ಅಟ್ ದಿಸ್ ಲೆವೆಲ್ ದರ್ ಶುಡ್ ಬಿ ನೋ ಕಳ್ಳತನ. ದಿಸ್ ಈಸ್ ಆಸ್ತೇಯಂ. ಆ್ಯಂಡ್ ಅಸಂಗ. ಅಸಂಗ ಅಂತಂದ್ರೆ ದಟ್ ವಿಚ್ ಈಸ್ ನಾಟ್ ರಿಕ್ವೈರ್ಡ್ ಟು ಅಸ್, ವಿ ಶುಡ್ ನಾಟ್ ಗೆಟ್ ಅಟ್ಯಾಚ್ಡ್ ಟು ಇಟ್. ದಟ್ ಈಸ್ ಅಸಂಗ. ಅನೇಕ ಸಂದರ್ಭಗಳಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಯಾವಾಗ ಇದು ನನಗೆ ಬೇಕಾಗಿರುವಂತಹದ್ದು ಅಲ್ಲ, ನನ್ನ ಪಾಲಿನದ ಅಲ್ಲ ಅನ್ನೋದು ಗೊತ್ತಾಗುತ್ತೆ, ಆಗ ವಿ ಜಸ್ಟ್ ಹ್ಯಾವ್ ಟು ವಾಕ್ ಅವೇ ಫ್ರಮ್ ಇಟ್. ಮತ್ತೊಮ್ಮೆ ಅದನ್ನು ಹಿಂತಿರುಗಿ ನೋಡಲೂಬಾರ್ದು. ಯಾಕೆಂತಂದರೆ ಇಟ್ ಈಸ್ ನಾಟ್ ಅವರ್ಸ್. ನನಗೆ ಬೇಕಿಲ್ಲ, ಅದು ಬೇಕಿಲ್ಲ ಅನ್ನೋದು ಬಹಳ ಕ್ಲಿಯರಾಗಿ ಗೊತ್ತಾದ ಮೇಲೆ ಮತ್ತೊಮ್ಮೆ ಹಿಂತಿರುಗಿ ನೋಡುವಂತಹದ್ದೇನು ಅವಶ್ಯಕತೆ ಇಲ್ಲ. ಹಿಂತಿರುಗಿ ನೋಡಿದಾಗ ಅದು ಯಾವುದೇ ಮತ್ತೆ ಕೈ ಬೀಸಿ ಕರಿಬಹುದು, ಅದು ಅದರ ಆಕರ್ಷಣೆಗೆ ನಾನು ಒಳಗಾಗಬಹುದು, ಮತ್ತೆ ನಾನು ಸೋಲಬಹುದು. ಸೊ ವೆನ್ ಇಟ್ ಈಸ್ ಅಂಡರ್ಸ್ಟುಡ್ ಥರೋಲಿ, ಕ್ಲಿಯರ್ಲಿ, cleverly, it is not ours. We should not get attached to it. We just have to walk away from it. So ನಮ್ಮ attitude ಈ ರೀತಿ ಇದ್ದರೆ then it is possible for us that we may not get attached to worldly objects. ಇಂತಹ attitude ನಾವು ಬೆಳೆಸ್ಕೋಬೇಕು. And this is called asanga. ಹ್ರೀಹಿ. ಹ್ರೀಹಿ ಅಂತಂದರೆ ಲಜ್ಜಾ, ನಾಚಿಕೆ, ಲಜ್ಜಾ. ಈವನ್ ಅಟ್ ದಿ ಥಾಟ್ ಲೆವೆಲ್, you are not living up to the expectation of the standard that the scripture is trying to talk, then be ashamed of yourself. ಮಾನಸಿಕವಾಗಿ ಸ್ಕ್ರಿಪ್ಚರ್, ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳು ಏನು ಹೇಳ್ತಾ ಇದೆ, ಧರ್ಮಗ್ರಂಥ ಅಥವಾ ಶಾಸ್ತ್ರ ಗ್ರಂಥ, ನೀನು ಈ ರೀತಿ ಇರಬೇಕು ಅನ್ನೋಂತಹದ್ದು, ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ಅವರ್ ಸ್ಕ್ರಿಪ್ಚರ್ ಅಂತಂದಾಗ, ನಾನು ಆ ರೀತಿಯಲ್ಲಿ ಇಲ್ಲ ಅನ್ನೋದು ಗೊತ್ತಾದ ಬಳಿಕ ಅಟ್ಲೀಸ್ಟ್ ನಾನು ಅದಕ್ಕೆ ನಾಚಿಕೆ ಪಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಶಾಸ್ತ್ರ ಗ್ರಂಥಗಳು ಅಥವಾ ಧರ್ಮಗ್ರಂಥಗಳು, ವೇದಾಂತ, ಉಪನಿಷತ್ತುಗಳು, ಒಂದು ಸತ್ಸಂಗ, ಈ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಅಲ್ಲಲ್ಲಿ ಹಿತವಚನಗಳನ್ನು ಹೇಳ್ತಾ ಇರುತ್ತೆ. ನಾವು ಓದುವಂತಹ ವೇದಾಂತ ಇರ್ಬೋದು, ಶಾಸ್ತ್ರ ಗ್ರಂಥ ಇರ್ಬೋದು, ಅಥವಾ ಒಂದು ಸತ್ಸಂಗ ಅಂತ ಹೋದಾಗ ಅಲ್ಲಿ ಒಬ್ಬ ಗುರು ಕೂಡ ಅನೇಕ ರೀತಿಯ ಮಾರ್ಗದರ್ಶನವನ್ನು ಕೊಡ್ತಾನೆ, ಹಿತವಚನವನ್ನು ನುಡಿತಾನೆ. ಸೊ ಅಲ್ಲಿ ಅವುಗಳೆಲ್ಲ ತಿಳಿಸ್ತಾ ಬರುತ್ತೆ. ವಿಧಿ ನಿಷೇಧ ಅಂತ ಕೂಡ ಹೇಳ್ತಾರೆ ಕೆಲ ಸಂದರ್ಭದಲ್ಲಿ. ಅಂತಂದರೆ ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ, ವಾಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಡೂ, ವಾಟ್ ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಡೂ, ದಟ್ ಈಸ್ ವಿಧಿ ನಿಷೇಧ. ಸೊ ಅವುಗಳನ್ನೆಲ್ಲ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ, ನಮ್ಮನ್ನು ನಾವು ತಿದ್ದುಕೋಬೇಕು ಅಂತ. ವೆನ್ ಸಮಥಿಂಗ್ ಈಸ್ ಸ್ಪೆಸಿಫಿಕಲಿ ಸೆಡ್ ದಟ್ ಯು ಶುಡ್ ನಾಟ್ ಡೂ ಇಟ್, ಅಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ ನಂತರ ಕೂಡ ನಾವೇನಾದರೂ ಒಂದು ಪಕ್ಷದಲ್ಲಿ ಅಂತಹ ಕೆಲಸವನ್ನು ಮಾಡಿಬಿಟ್ರೆ
ಮಾಡಿದ್ದೀವಿ ಅನ್ನೋಂತಹದ್ದು ಗೊತ್ತಾದ ಬಳಿಕ ನಾವು ನಾಚಿಕೆ ಪಟ್ಕೋಬೇಕಾಗತ್ತೆ. ಬಿಕಾಸ್ ಮಾಡಲೇಬಾರ್ದು ಅಂತ ಯಾಕೆ ಹೇಳಿದೆ ಅಂತಂದರೆ, ಇಟ್ಸ್ ಸಿದ್ಧಾಂತ ಆಗೋಗಿರುತ್ತೆ, ಅವೆಲ್ಲ ಪ್ರೂವ್ ಆಗೋಗಿರುತ್ತೆ. ಅದು ಮಾಡೋದ್ರಿಂದ ನಮ್ಮ ಬದುಕಿನಲ್ಲಿ ನಾವು ಏಳಿಗೆಯನ್ನು ಕಾಣೋಕ್ಕಾಗೋದಿಲ್ಲ. ನೇರವಾಗಿ ಕ್ಷಣದಲ್ಲಿ ನಮಗೆ ತಿಳಿಯಲಾರದಂತಹ ಅನೇಕ ಸತ್ಯಗಳನ್ನು ಹಿತವಚನದ ಮೂಲಕ ಯು ಶುಡ್ ನಾಟ್ ಡೂ ಇಟ್. ಸೊ ಬೇಡ ಅಂತ ಹೇಳಿದ ಮೇಲೆ ವಿ ಶುಡ್ ನಾಟ್ ಡೂ ಇಟ್. ಸೊ ಬೇಡ ಅಂತ ಹೇಳಿರೋದನ್ನು ನಾನು ಮಾಡ್ತೀನಿ ಅಂತ ಅಂದರೆ, ಸೊ ಎಲ್ಲೋ ಒಂದು ಕಡೆ ಒಂದು ವೆಲ್ನೆಸ್ ಆಫ್ ದ ಕಮ್ಯುನಿಟಿ ಅಂತ ಏನಿರುತ್ತೆ ಅಲ್ಲಿ ನಾವು ಅದನ್ನು ಒಂದು ಹಾನಿಗೊಳಿಸಿದ ಹಾಗೆ ಆಗುತ್ತೆ. ಯಾಕೆಂತಂದರೆ ನಾನು ಮಾಡಬಾರದ ಒಂದು ಕೆಲಸವನ್ನು ನಾನು ಮಾಡಿದ್ದೇ ಆದರೆ ಅದು ಕೇವಲ ನನಗೆ ಮಾತ್ರ ಅಲ್ಲ, ಒಂದು ಕಮ್ಯುನಿಟಿ ಅಂತ ಹೇಳಿದಾಗ ಅಲ್ಲಿ ಅನೇಕರಿಗೆ ಅದರಿಂದ ತೊಂದರೆ ಆಗುವಂತಹದ್ದು ಸಹಜ. ಸೊ ನಾನೊಬ್ಬ ಮಾಡಬಾರದನ್ನು ಮಾಡಿದ್ರಿಂದ ಅದು ಅನೇಕರಿಗೆ ತೊಂದರೆ ಆಗುತ್ತೆ. ಸೊ ಇಂತಹ ಪರಿಣಾಮಗಳು ಹೀಗೆ ಆಗತ್ತೆ ಅನ್ನುವಂತಹದ್ದನ್ನು ಮೊದಲೇ ಊಹಿಸಿ ನಮ್ಮ ಶಾಸ್ತ್ರ ಗ್ರಂಥಗಳು ನಮಗೆ ಡೈರೆಕ್ಟ್ ಮಾಡುತ್ತವೆ. ವಾಟ್ ಯು ಹ್ಯಾವ್ ಟು ಡೂ, ವಾಟ್ ಯು ಶುಡ್ ನಾಟ್ ಡೂ. ಸೊ ಯಾವುದನ್ನು ಮಾಡು ಅಂತ ಹೇಳುತ್ತೆ, ಅದು ಎಷ್ಟೇ ಕಷ್ಟವಾದರೂ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಕಷ್ಟ ಅಂತ ಹೇಳುವಂತಹದ್ದು ನಮಗೆ, ನಾವು ಮಾಡೋಕ್ಕೆ ಆಗಲ್ಲ ಅಥವಾ ಮಾಡಲಿಲ್ಲ ಅಂದ್ಬಿಟ್ಟು ಅದನ್ನು ಕಷ್ಟ ಅಂತೀವಿ. ಬಟ್ ಅದು ಮಾಡಿದ್ರಿಂದ ನೇರವಾಗಿ ನನಗೆ ಅದರ ಉಪಯೋಗ ಆಗದೇ ಇರ್ಬೋದು. ಒಂದು ಕಮ್ಯುನಿಟಿ ಅಂತಂದಾಗ ಅಲ್ಲಿ ಅದು ಅನೇಕರಿಗೆ ಬಹಳ ಬೇಕಾಗಿರುವಂತಹ ಕೆಲಸ ಆಗಿರುತ್ತೆ. ಅದರಿಂದ ಇಂತಹದ್ದನ್ನು ನೀನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಅಂತಂದಮೇಲೆ ನಮಗೆ ಶಾಸ್ತ್ರದಲ್ಲಿ ಶ್ರದ್ಧೆ ಇದೆ ಅನ್ನೋದಾದರೆ ವಿ ಹ್ಯಾವ್ ಟು ಡೂ ಇಟ್, ದಟ್ಸ್ ಆಲ್. ಸೊ ನನಗೋಸ್ಕರ ಶ್ರುತಿ ಈಸ್ ಸೋ ಪರ್ಟಿಕ್ಯುಲರ್. ನನ್ನನ್ನು ಉದ್ದೇಶಿಸಿ ಇಂತಹದ್ದನ್ನು ಮಾಡು, ಇಂತಹದ್ದನ್ನು ಮಾಡಬೇಡ ಅಂತ ಹೇಳಿ ನನಗಾಗಿ ಇಟ್ ಹ್ಯಾಸ್ ಟೇಕನ್ ಪೇನ್ ಟು ಟೀಚ್ ಮೀ ಅಂತಂದಾಗ ಐ ಹ್ಯಾವ್ ಟು ರೆಸ್ಪೆಕ್ಟ್. ಐ ಶುಡ್ ರೆಸ್ಪೆಕ್ಟ್ ದಿ ಶಾಸ್ತ್ರ, ಐ ಶುಡ್ ರೆಸ್ಪೆಕ್ಟ್ ದಿ ಟೀಚರ್, ಐ ಶುಡ್ ರೆಸ್ಪೆಕ್ಟ್ ದಿ ವೇದಾಂತ, ಆ್ಯಂಡ್ ಐ ಶುಡ್ ಫಾಲೋ ಇಟ್. ಸೊ ಇಫ್ ಮೈ ಲಿವಿಂಗ್ ಈಸ್ ನಾಟ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ದಿ ಶಾಸ್ತ್ರ ಸ್ಕ್ರಿಪ್ಚರ್ ಅಂತಂದಾಗ ಐ ಶುಡ್ ಬಿ ಅಶೇಮ್ಡ್ ಆಫ್ ಮೈ ಸೆಲ್ಫ್. ದಟ್ ಈಸ್ ಶ್ರೀಹಿ. ಕೆಲವುಗಳನ್ನು ಅನುಸರಿಸಲೇಬೇಕು. ವೆನ್ ಯು ಫಾಲೋ, ಇಟ್ ವಿಲ್ ಬಿಲ್ಡ್ ದಿ ಹ್ಯುಮಿಲಿಟಿ. ಇಟ್ ವಿಲ್ ಬಿಲ್ಡ್ ದಿ ಹ್ಯುಮಿಲಿಟಿ. ಅಸಂಚಯ ಅಂತಂದರೆ ಸಂಗ್ರಹ ಬುದ್ಧಿಯನ್ನು ಕುರಿತು ಹೇಳಿರುವಂತಹದ್ದು. ಸೊ ಅಸಂಚಯ ಅಂತಂದರೆ ಡು ನಾಟ್ ಹ್ಯಾವ್ ಮೋರ್ ದೆನ್ ವಾಟ್ ಈಸ್ ಆ್ಯಕ್ಚುಲಿ ರಿಕ್ವೈರ್ಡ್. ನಿನಗೆ ಎಷ್ಟು ಬೇಕೋ ಅಷ್ಟನ್ನು ನೀನು ಸಂಪಾದಿಸು. ಎಲ್ಲವೂ ನನಗೆ ಬೇಕು ಅಂತ ನೀನು ಬಾಚಿ ತಗೋಬಾರ್ದು. ಎಲ್ಲವನ್ನ ನೀನು ಮತ್ತೊಬ್ಬರಿಗೂ ಕೂಡ ಅದರಲ್ಲಿ ಒಂದು ಪಾಲು ಬೇಕಿರುತ್ತೆ. ಅದರಿಂದ ನಿನ್ನ ಯೋಗ್ಯತೆಗೆ, ನಿನ್ನ ಅರ್ಹತೆಗೆ ನಿನಗೆ ಎಷ್ಟು ಸಿಗುತ್ತೆ ಅಷ್ಟಕ್ಕೆ ಮಾತ್ರ ನೀನು ಅರ್ಹ. ಸೊ ಡು ನಾಟ್ ಹ್ಯಾವ್ ಮೋರ್ ದ್ಯಾನ್ ದ್ಯಾಟ್. ಸೊ ನಾಟ್ ಟು ಕಲೆಕ್ಟ್ ಟು ಮೆನಿ ಥಿಂಗ್ಸ್. ಸೊ ಇಂತಹ ಒಂದು ಸಂಗ್ರಹ ಬುದ್ಧಿ ಬೇಡ ಅಂತ ಹೇಳಿ ನಮ್ಮ ಶಾಸ್ತ್ರ ತಿಳಿಸುತ್ತೆ. ಆ್ಯಂಡ್ ಇಟ್ ಆಲ್ಸೋ ಸೇಸ್ ದಿಸ್ ಸಂಗ್ರಹ ಬುದ್ಧಿ ಈಸ್ ವೆರಿ ಬ್ಯಾಡ್ ಅಂತ ಹೇಳುತ್ತೆ. ವೈ ಸಂಗ್ರಹ ಬುದ್ಧಿ ಈಸ್ ವೆರಿ ಬ್ಯಾಡ್? ಬಿಕಾಸ್ ಈ ಸಂಗ್ರಹ ಬುದ್ಧಿ ಅನ್ನುವಂತಹದ್ದು ನಮ್ಮ ತಲೆ ಏರಿದ್ರೆ ಅಂತಂದರೆ, ಇಫ್ ಆ ಒಂದು ಕಲೆಕ್ಷನ್ ಮಾಡಬೇಕು ಅನ್ನುವಂತಹ ಬುದ್ಧಿಯನ್ನು ನಾನು ಬೆಳೆಸ್ಕೊಳ್ಳೋದ್ರಿಂದ ಜ್ಞಾನಿಗಳೇನು ಹೇಳ್ತಾರೆ ಅಂತಂದರೆ ಅದೊಂದು ಕಾಯಿಲೆ ಅಂತ ಹೇಳ್ತಾರೆ. ಈ ಸಂಗ್ರಹ ಬುದ್ಧಿಯನ್ನು ಇಟ್ಸ್ ಎ ಡಿಸೀಸ್ ಅಂತ ಹೇಳ್ತಾರೆ. ಯಾಕೆ ಇದನ್ನು ಡಿಸೀಸ್ ಅಂತ ಕರೀತಾರೆ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಐ ಹ್ಯಾವ್ ಟು ಕಲೆಕ್ಟ್ ಸೋ ಮಚ್ ಅನ್ನೋವಂತಹದ್ದು ತುಂಬಿಕೊಂಡಾಗ ನನಗದು ಬೇಕೋ ಬೇಡವೋ ಒಟ್ಟಿನಲ್ಲಿ ಇದು ನಮ್ಮಲ್ಲಿ ಇರಬೇಕು, ನನ್ನ ಹತ್ರ ಇರಬೇಕು, ದೆನ್ ಐ ವಿಲ್ ಬಿ ಹ್ಯಾಪಿ. ಅನೇಕ ಸಂದರ್ಭಗಳಲ್ಲಿ ನನಗೆ ಅದರ ಉಪಯೋಗವೇ ಇಲ್ಲ. ಅದು ನನ್ನ ಉಪಯೋಗಕ್ಕೆ ಬರೋದಿಲ್ಲ
ಅದರಿಂದ ನನಗೇನು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾದ ಬಳಿಕ ಕೂಡ ಇರಲಿ ಮನೆಯಲ್ಲಿ ಅನ್ನುವಂತಹ ಒಂದು ಬುದ್ಧಿಯನ್ನು ಕುರಿತು ಇಲ್ಲಿ ಸಂಗ್ರಹ ಬುದ್ಧಿ ಅಂತ ಹೇಳ್ತಾರೆ. ಸೊ ನನಗೆ ಈ ಸಂದರ್ಭದಲ್ಲಿ ಅದರ ಪ್ರಯೋಜನ ಇಲ್ಲ ಅಂತಂದಮೇಲೆ ಅದು ಯಾಕೆ ಅಲ್ಲಿದೆ ಹಾಗಾದರೆ? ಬಿಕಾಸ್ ಅದು ಮತ್ತೊಬ್ಬನಿಗೆ ಅನುಕೂಲಕ್ಕೆ ಬರುತ್ತೆ. ಅವನ ದೃಷ್ಟಿ ಇನ್ನೂ ಬಿದ್ದಿಲ್ಲ, ಅವನ ದೃಷ್ಟಿ ಬೀಳುವ ಮುಂಚೆ ನಿನ್ನ ದೃಷ್ಟಿ ಅಲ್ಲಿ ಬಿತ್ತು. ದಿಸ್ ಈಸ್ ಅಚಾತುರ್ಯ. ಸೊ ನಿನ್ನ ಗಮನ ಆ ಕಡೆ ಹೋಗಿದೆ, ಅವನಿನ್ನೂ ಈ ಕಡೆ ಗಮನ ಹರಿಸಿಲ್ಲ. ಸೊ ಅದರಿಂದ ಅವನಿಗೆ ಇನ್ನೂ ಸಿಕ್ಕಿಲ್ಲ, ಇದು ಅವನಿಗೆ ಬೇಕಾಗಿದೆ. ಆದರೆ ನಿನ್ನ ದೃಷ್ಟಿಗೆ ಇದು ಸಿಕ್ಕಿದ್ರಿಂದ ನಿನಗೆ ಇದು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಾದರೂ ಕೂಡ ಬಿಕಾಸ್ ಯು ಹ್ಯಾವ್ ಎ ಸಂಗ್ರಹ ಬುದ್ಧಿ, ಯು ಟುಕ್ ಇಟ್ ಅವೇ. ಈಗ ನಮ್ಮನ್ನೇ ನಾವು ಸ್ವಲ್ಪ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಪಟ್ಟರೆ, ನಮ್ಮ ಮನೆಯಲ್ಲಿ ನಾವು ಅನೇಕಗಳನ್ನು ಕಲೆಕ್ಟ್ ಮಾಡಿಟ್ಕೊಂಡಿದ್ವಿ. ಇಟ್ಸ್ ಲೈಕ್ ಎ ಲೈಬ್ರರಿಯಲ್ಲಿ ಕಲೆಕ್ಟ್ ಮಾಡುವಂತಹದ್ದು ಬುಕ್ಸ್ ಕಲೆಕ್ಷನ್ನು ಸಹಜ. ಯಾಕೆ ಅಂತಂದರೆ ಒಬ್ಬರಲ್ಲ ಒಬ್ಬರು ಬಂದು ತೊಗೊಂಡೋಗ್ತಾ ಇರ್ತಾರೆ, ಓದಿರೋವಂತಹದ್ದು ನಮ್ಮ ಮತ್ತೆ ತಂದಿಡ್ತಾರೆ, ಅವ್ರು ತಂದಿಟ್ಟಿರೋಂತಹದ್ದು ಮತ್ತೊಬ್ಬನಿಗೆ ಬೇಕಾಗುತ್ತೆ. ಸೊ ಲೈಬ್ರರಿ ಅಂತಂದರೆ ದಟ್ ಈಸ್ ಓಕೆ, ಅಲ್ಲಿ ಕಲೆಕ್ಷನ್ ಮಾಡಲೇಬೇಕು, ಅನೇಕರಿಗೆ ಅದರ ಬೆನಿಫಿಟ್ ಆಗುತ್ತೆ. ಬಟ್ ನಮ್ಮ ಮನೆ ಈಸ್ ನಾಟ್ ಎ ಲೈಬ್ರರಿ. ನಾವು ನಮ್ಮ ಮನೆಯಲ್ಲಿ ಅನೇಕಗಳನ್ನು ಸಂಗ್ರಹ ಮಾಡಿ ಆಗಿದೆ. ನಾವೇ ನಮ್ಮ ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ವರ್ಷಗಳಿಂದ ಇನ್ಫ್ಯಾಕ್ಟ್ ಮನೆಯಲ್ಲಿ ಅಟ್ಟ ಅಂತ ಹೇಳ್ತೀವಿ, ಅಂತಂದರೆ ಸಾಮಾನುಗಳನ್ನೆಲ್ಲ ನಾವು ಉಪಯೋಗಿಸದೇ ಇರುವಂತಹ ಅನೇಕಗಳನ್ನು ಮನೆಯ ಯಾವುದೋ ಒಂದು ಭಾಗದಲ್ಲಿ ಮೇಲ್ಗಡೆನಲ್ಲಿ ತೊಗೊಂಡೋಗಿ ಜೋಪಾನವಾಗಿ ಇಡುವಂತಹದ್ದು. ದಟ್ ಪ್ಲೇಸ್ ಇಸ್ ಕಾಲ್ಡ್ ದಿ ಅಟ್ಟ. ಸೊ ಅಲ್ಲಿ ತೊಗೊಂಡೋಗಿ ಇಡುವಂತಹದ್ದು. ಅದು ಎಷ್ಟು ವರ್ಷಗಳಿಂದ ಇದೆ? ಬಹುಶಃ ನಮ್ಮ ತಾತನ ಕಾಲದಿಂದನೂ ಅದು ಈ ಅಟ್ಟದ ಮೇಲೆ ಇದೆ. ತಾತನ ನಂತರ ತಂದೆಯ ನಂತರ ಈಗ ಎಲ್ಲೂ ಅದನ್ನು ಯೂಸ್ ಮಾಡಿರೋದೇ ನನಗೆ ನೆನಪಿಗೆ ಬರ್ತಾ ಇಲ್ಲ. ಅಂತಹ ಅನೇಕಗಳು ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿದೆ. ಆದರೆ ಇಂತಹದ್ದು ಬೇರೆ ಯಾರಿಗೂ ಬಹುಶಃ ಬೇಕಾಗಿರುತ್ತೆ. ಆದರೆ ಅದನ್ನು ಗಮನಿಸದೆ ನಾವು ತಂದಿಟ್ಕೊಂಡಿರ್ತೀವಿ, ನಾವು ಅದರ ಉಪಯೋಗವನ್ನು ಪಡೀತಾ ಇಲ್ಲ, ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅದು. ಸೊ ಉಪಯೋಗಕ್ಕೆ ಬರದೇ ಹೋದರೂ ಕೂಡ ನಾವು ಅದನ್ನು ತಂದು ನಮ್ಮಲ್ಲಿ ಇಟ್ಕೊಂಡಿರ್ತೀವಿ. ಯಾರೋ ಮತ್ತೊಬ್ಬನಿಗೆ ಅದರ ಉಪಯೋಗ ಇದೆ, ಬಟ್ ಅವನ ಬಳಿ ಅದು ಇಲ್ಲ. ಇದು ಎಷ್ಟು ಒಂದು ಆಶ್ಚರ್ಯಕರವಾದ ಸಂಗತಿ. ಈ ಸಂಗ್ರಹ ಬುದ್ಧಿ ಅನ್ನುವಂತಹದ್ದಾದರೆ ಈ ರೀತಿ ಯಾರಿಗೋ ಬೇಕಾಗಿರುತ್ತೆ, ಅವ್ರಿಗೆ ಸಿಗೋದಿಲ್ಲ. ನನಗೆ ಖಂಡಿತ ಇದು ಬೇಡ, ಆದರೆ ಇದು ನನ್ನ ಬಳಿ ಇದೆ. ಸೊ ಅದರಿಂದ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಅಸಂಚಯ. ಸೊ ನಿನಗೆ ಅವಶ್ಯಕತೆ ಇಲ್ಲ ಅಂತಂದ ಮೇಲೆ ಅದನ್ನು ನೀನು ಕಲೆಕ್ಟ್ ಮಾಡಿ ಇಟ್ಕೋಬೇಡ. ನಿನಗದು ಬೇಡ, ನೀ ಯಾವತ್ತೂ ಅದನ್ನ ಯೂಸ್ ಮಾಡಿಲ್ಲ, ನೀನು ಯೂಸ್ ಮಾಡುವಂತಹ ಸಂದರ್ಭ ಕೂಡ ಬರೋದಿಲ್ಲ. ಅದು ಯಾರೋ ಮತ್ತೊಬ್ಬ ಯೂಸ್ ಮಾಡ್ಕೋಬೇಕಾಗತ್ತೆ, ಅದು ಅವನಿಗೆ ಬಿಟ್ಕೊಟ್ಬಿಡ್ಬೇಕು. ಅದನ್ನು ತಂದು ನೀನು ನಿಮ್ಮಲ್ಲಿ ಇಟ್ಕೊಂಡ್ರೆ ನಿನಗೂ ಉಪಯೋಗ ಇಲ್ಲ, ಅವನಿಗೂ ಕೂಡ ಉಪಯೋಗಕ್ಕೆ ಸಿಗೋದಿಲ್ಲ. ಸೊ ಇದೆಲ್ಲ ಯಾಕೆ ಈ ಸಂಗ್ರಹ ಬುದ್ಧಿ ನಮಗೆ ಬರುತ್ತೆ ಅಂತಂದರೆ, ಬಿಕಾಸ್ ಸೊಸೈಟಿಯಲ್ಲಿ ನಾವು ನಮ್ಮ ಘನತೆಯನ್ನು ಹೆಚ್ಚಿಸ್ಕೋಬೇಕು ಅನ್ನುವ ಕಾರಣದಿಂದ ಯಾರಾದರೂ ನಮ್ಮ ಮನೆಗೆ ಬಂದಾಗ ಅವ್ರು ಹೇಳ್ತಾರಲ್ಲ, ಅವ್ರ ಮನೇಲಿ ಅದಿದೆ ಇದಿದೆ ಎಲ್ಲ ಇದೆ, ಇಟ್ಸ್ ಗಾಟ್ ಎ ಹ್ಯೂಜ್ ಕಲೆಕ್ಷನ್, ಆ ರೀತಿ ಹೇಳ್ತಾರೆ, ಮಾತನಾಡ್ತಾರೆ. ಆಗ ನಮಗೆ ಒಂಥರ ಕಾಲರ್ ಅಪ್ ಅಷ್ಟೇ. ಕಾಲರ್ ಅಪ್ ಮಾಡ್ಕೊಳ್ಳೋದಕ್ಕೆ ನಾವು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಅಷ್ಟು ಬಿಟ್ಟರೆ ಲೈಫ್ ಟೈಮಲ್ಲಿ ಅದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಏನು ಹೇಳ್ತಾರೆ, ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಬಟ್ ಗುರು ಏನು ಹೇಳ್ತಾನೆ ಅಂತಂದರೆ, ಆ ಒಂದು ಬುದ್ಧಿಯನ್ನು ನೀನು ಬೆಳೆಸ್ಕೋಬೇಡ, ಸಂಗ್ರಹ ಬುದ್ಧಿ ಬೇಡ, ಅದು ನಿನಗೆ ಬೇಡ ಅಂತ ಅಂದಮೇಲೆ ಬಿಟ್ಬಿಡು. ಸೊ ಇಟ್ ಈಸ್ ನಾಟ್ ಗುಡ್. ಅದರಿಂದ ಸಂಗ್ರಹ ಬುದ್ಧಿ ಈಸ್ ವೆರಿ ಬ್ಯಾಡ್. ಸೊ ಯಾರೋ ಮತ್ತೊಬ್ಬನಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರೋಂತಹದ್ದನ್ನು ನಾನು ನನ್ನ ಬಳಿ ಇಟ್ಕೊಂಡ್ರೆ ಅದರಿಂದ ಅವನಿಗೆ ಉಪಯೋಗಕ್ಕೆ ಬರೋದೇ ಇಲ್ಲ, ನಾನು ಉಪಯೋಗಿಸೋ ಹಾಗಿಲ್ಲ. ಸೊ ಐ ಶುಡ್ ಅಲೋ ಮೈ ಸೆಲ್ಫ್ ದಟ್ ದೀಸ್ ಥಿಂಗ್ಸ್ ಶುಡ್ ರೀಚ್ ಹಿಮ್ ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಹಿಮ್. ಸೊ ಈ ಕಾರಣದಿಂದ ನಮ್ಮ ಪೂರ್ವಿಕರು ಈ ಒಂದು ಸಂಗ್ರಹ ಬುದ್ಧಿಯನ್ನು ತಿರಸ್ಕರಿಸಿರ್ತಾರೆ.
ಬೇಡ, ಇದನ್ನ ಮಾಡಬೇಡ, ಇಟ್ಕೋಬೇಡ. ದಿಸ್ ಇಸ್ ಕಾಲ್ಡ್ ಅಸಂಚಯ. ಒಮ್ಮೆ ರಾಮಕೃಷ್ಣ ಪರಮಹಂಸರ ಬಳಿಗೆ ಒಬ್ಬ ಬಂದು ಅವ್ರನ್ನ ಕೇಳ್ತಾನೆ, ಗುರುಗಳೇ, ಇದು ಯಾವುದು ಸಂಗ್ರಹ ಮಾಡಬೇಡ, ಎಲ್ಲ ಕೊಟ್ಬಿಡು ಅಂತ ಬಂದಾಗಲೆಲ್ಲ ಹೇಳ್ತೀರಾ, ಗಿವ್ ಇಟ್ ಅವೇ, ನೀನು ಇಟ್ಕೋಬೇಡ ಅಂತ ಹೇಳ್ತಾ ಇರ್ತೀರ. ಹಾಗಾದರೆ ನಾನು ನನ್ನ ಬಳಿ ಎಷ್ಟು ಇಟ್ಕೋಬೇಕು? ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಬೇಕಾಗತ್ತೇನೋ ಅಂತ ನಾನು ತಂದಿಟ್ಕೋತೀನಿ, ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಪದೇ ಪದೇ ಹೇಳ್ತಿರ್ತೀರ, ಇಟ್ಕೋಬೇಡ ಕೊಟ್ಬಿಡು, ನಿನ್ನ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋ ಅಂತ ನೀವು ಹೇಳ್ತಾ ಇರ್ತೀರ. ಸೊ ನನ್ನ ಬಳಿ ಎಷ್ಟು ಇಟ್ಕೋಬೇಕು ಅನ್ನೋದು ನನಗೆ ಹೇಗೆ ಗೊತ್ತಾಗುತ್ತೆ? ನನಗೊಂದು ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ಕೊಡಿ ಅಂತ ಅವ್ರನ್ನ ಕೇಳ್ಕೊತೀನಿ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಪ್ಪ, ನೀನು ಪಾದರಕ್ಷೆ ಅಂತಂದರೆ ಚಪ್ಪಲಿ, ಪಾದರಕ್ಷೆ ಅಂತ ಹೇಳಿ ನೀನು ಶಾಪ್ಗೆ ಹೋಗಿ ನಿನ್ನ ಸೈಜ್ನ ಆರಿಸ್ಕೋತೀಯಲ್ಲ, ಚಪ್ಪಲಿನ ನೀನು ಹಾಕೊಂಡಾಗ ಮಸ್ಟ್ ಬಿ ನಿನಗೆ ಇಟ್ ಶುಡ್ ಫಿಟ್ ಇನ್ ಟು ಇಟ್, ನಿನ್ನ ಕಾಲಿಗೆ ಅದು ಸರಿ ಹೋಗಬೇಕು. ನೀನು ಶಾಪಲ್ಲಿ ಚಪ್ಪಲಿನ ಆರಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಇರಲಿ ಬಿಡು ಅಂತ ಏನಾದ್ರು ತಗೋತೀಯಾ? ನೀನು ತಗೊಳ್ಳೋದಿಲ್ಲ. ಅಥವಾ ಇದು ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಚಿಕ್ಕದು, ಆದರೂ ಪರವಾಗಿಲ್ಲ ಇದನ್ನು ಹಾಕೋತೀನಿ ಅಂತ ಅದನ್ನು ಪರ್ಚೇಸ್ ಮಾಡ್ತೀಯಾ? ಚಿಕ್ಕದಾಗಿರೋದನ್ನು ನೀನು ತಗೊಳ್ಳೋದಿಲ್ಲ, ದೊಡ್ಡದಾಗಿರೋದನ್ನು ತಗೊಳ್ಳೋದಿಲ್ಲ. ನಿನ್ನ ಕಾಲಿಗೆ ಸರಿ ಹೊಂದುವಂತಹ ಒಂದು ಚಪ್ಪಲಿಯನ್ನು ನೀನು ಆಯ್ಕೆ ಮಾಡ್ಕೋತೀಯ. ಯಾಕೆ ಹಾಗೆ ಆಯ್ಕೆ ಮಾಡ್ಕೋತೀಯ? ಬಿಕಾಸ್ ನಿನ್ನ ಪಾದಕ್ಕಿಂತ ದೊಡ್ಡದಾಗಿರುವಂತಹದ್ದನ್ನು ನೀನು ತಗೊಂಡಾಗ ಯು ಫೀಲ್ ಇಟ್ ಈಸ್ ಅನ್ಈಸಿನೆಸ್. ಇದು ಹಾಕ್ಕೊಂಡ್ರೆ ಸರಿ ನಡೆಯೋಕ್ಕಾಗೋದಿಲ್ಲ. ಅದೇ ರೀತಿ ಚಿಕ್ಕದು ಹಾಕ್ಕೊಂಡಾಗಲೂ ಕೂಡ ಬಹಳ ಕಷ್ಟಪಡ್ತೀಯ, ನೀನು ನಡೆಯೋಕ್ಕಾಗೋದಿಲ್ಲ. ಸೊ ನಿನ್ನ ಪಾದಕ್ಕಿಂತ ದೊಡ್ಡದಾಗಿರುವಂತಹದ್ದು ನಿನಗೆ ಅನೀಸಿನೆಸ್ಸು, ನಿನ್ನ ಪಾದಕ್ಕಿಂತ ಚಿಕ್ಕದಾಗಿರುವಂತಹದ್ದು ಕೂಡ ಅನೀಸಿನೆಸ್ಸು. ಸೊ ಯಾವುದು ಈಸಿನೆಸ್ಸು? ದ ಒನ್ ವಿಚ್ ಈಸ್ ಎಕ್ಸಾಕ್ಟಾಗಿ ನಿನ್ನ ಪಾದಕ್ಕೆ ಫಿಟ್ ಆಗುವಂತಹದ್ದು. ಸೊ ಅದನ್ನು ನೀನು ಸೆಲೆಕ್ಟ್ ಮಾಡ್ಕೋತೀಯ. ಎಕ್ಸಾಕ್ಟ್ಲಿ ಲೈಕ್ ದಟ್. ನಿನ್ನ ಬದುಕಿನಲ್ಲಿ ನಿನಗೆ ಯಾವುದು ಎಷ್ಟು ಬೇಕು ಅಂತ ಇರುತ್ತೆ ಅಷ್ಟನ್ನು ಮಾತ್ರ ನೀನು ನಿನ್ನ ಬಳಿ ಇಟ್ಕೋಬೇಕು. ಸ್ವಲ್ಪವೇ ಜಾಸ್ತಿ ಆದ್ರೂ ಅದು ಸರಿ ಹೋಗೋದಿಲ್ಲ, ಸ್ವಲ್ಪವೇ ಕಡಿಮೆ ಆದರೂ ಕೂಡ ಸರಿ ಹೋಗೋದಿಲ್ಲ. ಅದ್ರ ಬದಲು ವಾಟ್ ಈಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಟು ಯು ಅದನ್ನು ನೀನು ಹೊಂದು, ಇನ್ನು ಮಿಕ್ಕಿದ್ದನ್ನು ಕೊಟ್ಬಿಡು, ಗಿವ್ ಇಟ್ ಅವೇ. ಸೊ ದಿಸ್ ಈಸ್ ಅಸಂಚಯ. ಆ್ಯಂಡ್ ಹ್ಯಾವಿಂಗ್ ಡೀಪ್ ಫೇತ್ ಇನ್ ದಿ ಲಾರ್ಡ್, ಇನ್ ದಿ ಸ್ಕ್ರಿಪ್ಚರ್. ಇಲ್ಲ ಅಂದರೆ ಯು ಆರ್ ಕನ್ಸಿಡರ್ಡ್ ಆ್ಯಸ್ ನಾಸ್ತಿಕ, ಯು ಆರ್ ನಾಟ್ ಆಸ್ತಿಕ ಎನಿಮೋರ್. ಸೊ ಅದರಿಂದ ಶಾಸ್ತ್ರ ಅಂತ ಹೇಳಿದಾಗ, ದೇವರು ಅಂತ ಹೇಳಿದಾಗ ನಿನಗೆ ಒಂದು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ದಿಸ್ ಈಸ್ ಕಾಲ್ಡ್ ಆಸ್ತಿಕ್ಯಂ. ಸೊ ಆಸ್ತಿಕ್ಯಂ ಅಂತಂದರೆ ಇಟ್ ಮೀನ್ಸ್ ಯು ಶುಡ್ ಹ್ಯಾವ್ ಫೇತ್ ಇನ್ ಗಾಡ್ ಆ್ಯಂಡ್ ಸ್ಕ್ರಿಪ್ಚರ್. ವೇದಾಂತದ ವಿಚಾರದಲ್ಲಿ ಆತ್ಮನ ಬಗ್ಗೆ ನಂಬಿಕೆ, ಗೌರವ, ವಿಶ್ವಾಸ ಇವೆಲ್ಲ ಇರಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಆಸ್ತಿಕ್ಯಂ. ಅದರಿಂದ ದೇವರ ವಿಚಾರ ಅಂತ ಹೇಳಿದಾಗ ನೆವರ್ ಹ್ಯಾವ್ ಈವನ್ ಎ ಡಾಟ್ ಆಫ್ ಡೌಟ್, ಒಂದು ಸ್ವಲ್ಪ ಕೂಡ ಡೌಟ್ ಇರಬಾರ್ದು. ಇದರ ಬಗ್ಗೆ ನಮ್ಮ ಸ್ವಾಮೀಜಿಯವರು ಒಂದು ಕಥೆ ಹೇಳ್ತಾ ಇದ್ರು. ಒಬ್ಬ ಶಿಷ್ಯ, he belongs to ಹಿಂದೂ ಧರ್ಮಕ್ಕೆ ಸೇರಿದವನಾಗಿರ್ತಾನೆ. ಹಿಂದೂ ಧರ್ಮದಲ್ಲಿರುವಂತಹ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಓದಿರ್ತಾನೆ. ಆದರೆ ಬೌದ್ಧ ಧರ್ಮದ ಬಗ್ಗೆನೂ ತಿಳ್ಕೋಬೇಕು ಅಂತ ಅವನಿಗೆ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಬಯಕೆ ಉಂಟಾಗುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಯಾವುದೋ ಒಂದು ಬೌದ್ಧ ದೇವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಲೈಬ್ರರಿಯಲ್ಲಿ
ಒಂದು ಬುಕ್ಕನ್ನು ಅದರ ಬಗ್ಗೆ ತಿಳ್ಕೋಬೇಕು ಬೌದ್ಧ ಧರ್ಮವನ್ನು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವನ್ನು ಆ ಒಂದು ದೇವಸ್ಥಾನಕ್ಕೆ ಸೇರಿದ ಲೈಬ್ರರಿಯಿಂದ ಕಳ್ತನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಕಳ್ತನ ಮಾಡ್ತಾ ಇರ್ಬೇಕಾದ್ರೆ ಅವನು ಹಿ ವಾಸ್ ಕಾಟ್. ಆಗ ಅಲ್ಲಿ ಬೌದ್ಧ ಭಿಕ್ಷುಗಳು ಅಲ್ಲೇ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರು ಬಂದು ನೋಡ್ತಾರೆ ಇವನು ಮಾಡ್ತಾ ಇರುವಂತಹ ಕೆಲಸವನ್ನು. ಅವರು ಇವನನ್ನು ಹಿಡ್ಕೊಂಬಿಟ್ಟು ಇನ್ನು ಶಿಕ್ಷೆಗೆ ಒಳಪಡಿಸಬಹುದು, ನಾನೀಗ ಸಿಕ್ಕಾಕೊಂಬಿಟ್ರೆ ಇವ್ರು ನನಗೆ ಶಿಕ್ಷೆ ಕೊಡ್ತಾರೆ, ಅವಮಾನ ಆಗತ್ತೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಆ ಪುಸ್ತಕವನ್ನು ಅಲ್ಲಿ ಎಸ್ದುಬಿಟ್ಟು ಕಿಟಕಿಯಿಂದ ಹಾರ್ತಾನೆ. ತಪ್ಪಿಸ್ಕೋಬೇಕು, ಇವ್ರ ಕೈಗೆ ನಾನು ಸಿಕ್ಕಾಕೋಬಾರ್ದು, ಅವಮಾನ ಆಗತ್ತೆ ಮತ್ತು ನನ್ನನ್ನು ಶಿಕ್ಷೆಗೆ ಒಳಪಡಿಸ್ತಾರೆ ಅನ್ನೋ ಹೆದರಿಕೆಯಲ್ಲಿ ಆ ಕಿಟಕಿಯಿಂದ ಹಾರ್ತಾನೆ. ಹಾರಬೇಕಾದ್ರೆ ಅವನೇನು ಮಾಡ್ತಾನೆ, ಒಂದು ವೇಳೆ ವೇದಾಸ್ ಆರ್ ದಿ ಪ್ರಮಾಣಾಸ್ ಅದು ನಿಜವಾಗಿದ್ದ ಪಕ್ಷದಲ್ಲಿ ಅದು ನನ್ನನ್ನು ರಕ್ಷಿಸಬೇಕು ಅಂತ ಹೇಳಿ ಕಿಟಕಿಯಿಂದ ಹಾರ್ತಾನೆ. ಆದರೆ 10-20 ಅಡಿ ಮೇಲ್ಗಡೆಯಿಂದ ಅವನು ಹಾರಿದಾಗ ಕೆಳಗೆ ಬಿದ್ದಾಗ ಅವನಿಗೆ ಸ್ವಲ್ಪ ಪೆಟ್ಟಾಗತ್ತೆ, ಏಟು ಬೀಳುತ್ತೆ, ಗಾಯಗಳಾಗುತ್ತೆ. ಆಗ ಆ ಬೌದ್ಧ ಭಿಕ್ಷುಗಳೆಲ್ಲ ಬಂದು ಕೆಳಗಡೆ ಅವನು ಬಿದ್ದಿರೋ ಜಾಗ ಹತ್ರ ಬಂದು ಹೇಳ್ತಾರೆ, ನಿನಗೆ ನಿನ್ನ ಧರ್ಮದಲ್ಲೇ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಇನ್ನು ಇಲ್ಲಿ ಬಂದು ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊತೀನಿ ಅಂತ ಹೇಳಿ ಇಲ್ಲಿ ಲೈಬ್ರರಿಯಲ್ಲಿ ಪುಸ್ತಕವನ್ನು ಕದಿಬೇಕಾರೆ ನಮ್ಮ ಕಣ್ಣಿಗೆ ಬಿದ್ದು ನಮ್ಮಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ನೀನು ಈ ಕಿಟಕಿಯಿಂದ ಹಾರುವಂತಹ ಪ್ರಯತ್ನದಲ್ಲಿ ಈ ಯೂಸ್ಡ್ ದೀಸ್ ವರ್ಡ್ಸ್, ಒಂದು ವೇಳೆ ವೇದಗಳೇ ನಿಜವಾದ ಪ್ರಮಾಣ ಅನ್ನುವಂತಹದ್ದು ಸತ್ಯವಾಗಿದ್ದ ಪಕ್ಷದಲ್ಲಿ ನನ್ನ ರಕ್ಷಣೆ ಆಗಲಿ ಅಂತ ಕೇಳ್ಕೊಂಡು. ಆದರೆ ನಿನಗೆ ವಿಶ್ವಾಸ ಇಲ್ಲ ನಿನ್ನ ಶಾಸ್ತ್ರದಲ್ಲಿ, ವೇದಾಂತದಲ್ಲಿ, ವೇದಗಳಲ್ಲಿ, ಆದ್ದರಿಂದ ನೀನು ಒಂದು ವೇಳೆ ಅನ್ನುವಂತಹ ಪದವನ್ನು ಉಪಯೋಗಿಸಿದೆ. ಅದರ ಬದಲು ನಮ್ಮ ವೇದಗಳು ನನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ನೀನು ಹಾರಿದ್ದಿದ್ರೆ ಬಹುಶಃ ನಿನಗೇನೂ ಆಗ್ತಾ ಇರಲಿಲ್ಲ. ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ನಿನ್ನ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಮತ್ತೊಂದು ಧರ್ಮವನ್ನು ನೀನು ತಿಳ್ಕೋಬೇಕು ಅಂತ ಇಂತಹ ಕೆಲಸವನ್ನು ಮಾಡಿದೆಯಲ್ಲ, ನೀನು ಆಸ್ತಿಕನೇ ಅಲ್ಲ, ಯು ಆರ್ ಎ ನಾಸ್ತಿಕ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಆಸ್ತಿಕ್ಯಂ. ದೇವರು ಅಂತ ಹೇಳಿದಾಗ ದೇವರ ಬಗ್ಗೆ ಒಂದು ವಿಶ್ವಾಸ ಇರಬೇಕು. ನಮ್ಮ ಶಾಸ್ತ್ರ, ನಮ್ಮ ಗ್ರಂಥ, ನಮ್ಮ ವೇದಾಂತ ಇವುಗಳ ಬಗ್ಗೆ ಅತೀವ ಶ್ರದ್ಧೆ ಇರಬೇಕು. ದಟ್ ಈಸ್ ಆಸ್ತಿಕ್ಯಂ. ಅಂಡ್ ಬ್ರಹ್ಮಚರ್ಯಂ. ಹೂ ಈಸ್ ಆಕ್ಚುಲಿ ಎ ಬ್ರಹ್ಮಚಾರಿ? ಬ್ರಹ್ಮಚಾರಿ ಅಂತಂದರೆ he is a person who has got control over pancha karmendriya and pancha gnanendriya and keeping them under balance. So ಈ ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿರುವಂತಹದ್ದು, ದಟ್ ಈಸ್ ಬ್ರಹ್ಮಚರ್ಯ. ಆದರೆ ಬ್ರಹ್ಮಚರ್ಯ ಅಂತಂದಾಗ ಹೆಚ್ಚಿನ ಜನಗಳು ಮದುವೆಯಾಗದೇ ಇರುವಂತಹ ವ್ಯಕ್ತಿಯನ್ನು ಬ್ರಹ್ಮಚಾರಿ, ಅವನು ಬ್ರಹ್ಮಚರ್ಯೆಯನ್ನು ಆಚರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ಮದುವೆಯಾಗದೆ ಇರುವಂತಹದ್ದು ಕೂಡ ಅನೇಕ ಆಚರಣೆಗಳಲ್ಲಿ ಇದು ಒಂದು ಬ್ರಹ್ಮ ಆಚರಣೆ. ಆ್ಯಕ್ಚುಲಿ ಬ್ರಹ್ಮ ಆಚರಣೆಗಳಲ್ಲಿ ಇದು ಕೂಡ ಒಂದು ನಿಯಮ, ಮದುವೆ ಆಗದೆ ಇರೋದು. ಅದನ್ನು ಇಟ್ ಈಸ್ ನಾಟ್ ಬ್ರಹ್ಮಚಾರಿ ಅಂದ ತಕ್ಷಣ ಅದೊಂದೇ ಅಲ್ಲ. ಒನ್ ಹೂ ಹ್ಯಾಸ್ ಗಾಟ್ ಎ ಕಂಟ್ರೋಲ್ ಓವರ್ ಆಲ್ ದಿ ಇಂದ್ರಿಯಾಸ್ ಅಂಡ್ ಕೀಪಿಂಗ್ ದೆಮ್ ಅಂಡರ್ ಬ್ಯಾಲೆನ್ಸ್ ಈಸ್ ಬ್ರಹ್ಮಚಾರಿ ಆರ್ ಬ್ರಹ್ಮಚರ್ಯೆ. ಅಂಡ್ ಮೌನಂ ಅಂತಂದರೆ ಹೆಚ್ಚಿನ ಜನಗಳ ಪ್ರಕಾರ ಮಾತನಾಡದೇ ಇರೋಂತಹದ್ದನ್ನು ಮೌನಂ ಅಂತ ಹೇಳ್ತಾರೆ. ಅಂದರೆ ಯಾರೋ ಒಬ್ಬ ನಾನು ಮಾತಾಡೋದಿಲ್ಲ ಅನ್ನೋಂತಹ ಪ್ರತಿಜ್ಞೆಯನ್ನು ತಗೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಹೀ ಈಸ್ ಎ ಮೌನಿ, ಅವನು ಮೌನವನ್ನು ಆಚರಣೆ ಮಾಡ್ತಾ ಇದ್ದಾನೆ. ಆದರೆ ನಾವು ಬದುಕ್ತಾ ಇರುವಂತಹದ್ದು ಒಂದು ಸಮಾಜದ ಮಧ್ಯದಲ್ಲಿ. ಸಮಾಜ ಅಂತ ಹೇಳಿದಾಗ ಇಲ್ಲಿ ಅನೇಕ ಜನಗಳಿರ್ತಾರೆ.
ಅನೇಕ ಜನಗಳ ಮಧ್ಯದಲ್ಲಿ ನಾವು ಕೂಡ ಅವರಂತೆ ಬದುಕ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ಮಾತುಕತೆ ಇವೆಲ್ಲ ಎಕ್ಸ್ಚೇಂಜ್ ಇದ್ದೇ ಇರುತ್ತೆ. ನಾನು ಮಾತನಾಡೋದಿಲ್ಲ ಯಾರ ಜೊತೆ ಅಂತಂದರೆ ಇಟ್ ಸೌಂಡ್ಸ್ ಲಿಟಲ್ ಡಿಫ್ರೆಂಟ್. 4 ಜನಗಳ ಮಧ್ಯದಲ್ಲಿ ವ್ಯವಹರಿಸಬೇಕು ಅಂತಂದಾಗ ಯು ನೀಡ್ ಟು ಸ್ಪೀಕ್. ಇಲ್ಲ ನಾನು ಮೌನಿ, ಮಾತಾಡೋದಿಲ್ಲ ಯಾರ ಜೊತೆನೂ ಅಂತಂದರೆ ಇಟ್ ಸೌಂಡ್ಸ್ ಲಿಟಲ್ ಡಿಫ್ರೆಂಟ್. ಏನು 4 ಜನದ ಜೊತೆ ಇವನು ಹೇಗೆ ಬೆರಿಬೇಕು ಅನ್ನೋದೇ ಗೊತ್ತಿಲ್ವಲ್ಲಪ್ಪ ಅಂತ ಅವನ ಬಗ್ಗೆ ಮಾತನಾಡ್ತಾರೆ. ಸೊ 4 ಜನಗಳ ಮಧ್ಯದಲ್ಲಿ ಬದುಕಬೇಕಾದ್ರೆ ಮತ್ತೆ 4 ಜನಗಳನ್ನು ಸೇರಿಸಬೇಕು ಅಂತಂದಾಗ ಅನೇಕರೊಂದಿಗೆ ಸಂಪರ್ಕವನ್ನು ಸಾಧಿಸಬೇಕಾಗತ್ತೆ. ಯಾಕೆಂತಂದರೆ ನಮ್ಮ ಬದುಕು ಅಂತಂದರೆ ಇಟ್ ಈಸ್ ಡೇ ಟು ಡೇ ಸರ್ಟನ್ ಟ್ರಾನ್ಸಾಕ್ಷನ್ಸ್. ದಿನನಿತ್ಯದಲ್ಲಿ ಅನೇಕ ರೀತಿಯ ವ್ಯವಹಾರಗಳನ್ನು ನಾವು ಮಾಡ್ತಾ ಇರ್ತೀವಿ. ವ್ಯವಹರಿಸುವುದು ಅಂತಲೇ ಕರೀತಾರೆ. ಸೊ ಅದೆಲ್ಲ ಹೇಗೆ ಅಂತಂದರೆ ಥ್ರೂ ಮಾತುಕತೆ ಆಡ್ತೀವಿ. ಇಂತಹದ್ದು ಬೇಕು ಬೇಡ, ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು, ಒಬ್ಬರು ಮತ್ತೊಬ್ಬರಿಗೆ ಹೇಳೋವಂತಹದ್ದು, ಮತ್ತೊಬ್ಬರು ಹೇಳಿದಾಗ ಅದನ್ನು ಕೇಳೋವಂತಹದ್ದು, ನಾವು ಹೇಳಬೇಕಾಗಿರೋವಂತಹದ್ದನ್ನು ಹೇಳೋದು. ಸೊ ಇವೆಲ್ಲ ಬೇಕೇ ಬೇಕು, ಅತಿ ಅವಶ್ಯಕ. ನಾನು ಸಮಾಜದಲ್ಲಿ 4 ಜನಗಳ ಮಧ್ಯೆ ಇದ್ದು ನಾನು ಮಾತನಾಡೋದಿಲ್ಲ, ನಾನೊಬ್ಬ ಮೌನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಮಾತನಾಡುವಂತಹ ಅವಶ್ಯಕತೆ ಇದ್ದಾಗ ಮಾತನಾಡಲೇಬೇಕು. ಮಾತನಾಡುವಂತಹ ಅವಶ್ಯಕತೆ ಇಲ್ಲ ಅಂತಂದಾಗ ಮಾತೇ ಆಡಬಾರ್ದು. ದರ್ ಈಸ್ ನೋ ನೀಡ್. ಸೊ ನಾನು ಮಾತನಾಡೋದಿಲ್ಲ ಅಂತ ಹೇಳಿ ಮೌನವಾಗಿರ್ತೀನಿ ಅಂತ ಹೇಳಿಬಿಟ್ಟು ಕೆಲವು ಸನ್ನೆಗಳ ಮೂಲಕ ಅನೇಕ ರೀತಿಯ ಚೇಷ್ಟೆಗಳನ್ನು ಮಾಡುವಂತಹದ್ದು ಈಸ್ ನಾಟ್ ಮೌನ. ಯಾಕೆ ಅಂತಂದರೆ ನಾನು ಮಾತಾಡೋದಿಲ್ಲ ಅಂತ ಹೇಳಿಬಿಟ್ಟು ಬೇರೆ ರೀತಿಯಲ್ಲಿ ಕನ್ವೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದಾಗ ಅದು ಮತ್ತೊಬ್ಬರಿಗೆ ಬಹಳ ದೊಡ್ಡ ಹಿಂಸೆ ಆಗುತ್ತೆ. ನಾವೇನೋ ಕೈ ಬಾಯಿ ಕಣ್ಣು ಎಲ್ಲ ಸನ್ನೆ ಮಾಡ್ತಾ ಕೂತಿರ್ತೀವಿ, ಮತ್ತೊಬ್ಬರಿಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಸೊ ನಾವು ಹೇಳಿದ್ದು ಅವನಿಗೆ ಕನ್ವೆ ಆಗೋದಿಲ್ಲ. ಆಗ ನಾವೇನು ಅವನಿಂದ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ಅವನಿಂದ ಮಾಡೋಕ್ಕಾಗದೇ ಇದ್ದಾಗ ನಾವು ಅವನ ಮೇಲೆ ಬೇಜಾರು ಮಾಡ್ಕೋತೀವಿ, ಅದು ಅವನಿಗೆ ಹಿಂಸೆ. ಸೊ ಮನಸ್ಸಿನಲ್ಲೇ ಗೊಂದಲ ಇದೆ ಅಂತಂದ ಮೇಲೆ ನಾವು ಆ ಗೊಂದಲವನ್ನು ಮತ್ತೆ ಮನಸ್ಸಿನಲ್ಲೇ ನಾವು ಮಾತನಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ದಿಸ್ ಕೆನಾಟ್ ಬಿ ಕಾಲ್ಡ್ ಆಸ್ ಮೌನಂ. ಆ್ಯಕ್ಚುಲಾಗಿ ನಾವು ಮುನಿ ಅನ್ನುವ ಪದವನ್ನು ಉಪಯೋಗಿಸ್ತೀವಿ. ಒಬ್ಬ ತಪಸ್ವಿಯನ್ನು ಕುರಿತು ಹಿ ಈಸ್ ಎ ಮುನಿ ಅಂತ ಹೇಳ್ತೀವಿ. ಆ್ಯಕ್ಚುಲಾಗಿ ಮುನಿ ಅಂತಂದರೆ ಹಿ ಈಸ್ ಮನನಶೀಲ. ಇನ್ ಹಿಸ್ ತಪಸ್ಯ ಹಿ ವಿಲ್ ಬಿ ಫೋಕಸಿಂಗ್ ಆನ್ ಸಮ್ ಪರ್ಟಿಕ್ಯುಲರ್ ಇಶ್ಯೂ, ಹೈಯೆಸ್ಟ್ ಟ್ರೂತ್. ಸೊ ಕಾಂಟೆಂಪ್ಲೇಟಿಂಗ್ ಅಪಾನ್ ಎ ವಿಚಾರ ಟು ನೋ ದ ಟ್ರೂತ್ ಈಸ್ ಕಾಲ್ಡ್ ದಿ ಮೌನಂ. That focusing is called the maunam. Stairyam. So everything in life has certain limitations. There is nothing which is permanent in our life. ಯಾವುದು ಕೂಡ ಶಾಶ್ವತವಾಗಿರೋದಿಲ್ಲ. ಅದು ಎಂತಹದೇ ಸಂದರ್ಭ ಆಗಿರಬಹುದು, ಸನ್ನಿವೇಶ ಹೇಗೇ ಇರಬಹುದು, ಕೆಲ ಸಮಯದವರೆಗೆ ಮಾತ್ರ ಅದು ಆ ರೀತಿಯಲ್ಲಿ ಇರುತ್ತಷ್ಟೇ. ಸೊ ವಿ ಹ್ಯಾವ್ ಟು ವೇಟ್. ನಾವು ಆ ಒಂದು ಸಮಯಕ್ಕಾಗಿ ನಾವು ಕಾಯಲೇಬೇಕಾಗುತ್ತೆ. ದಿಸ್ ಟು ಶಲ್ ಪಾಸ್. ಇದು ಕೂಡ ಮುಂದೆ ಹೋಗುತ್ತೆ. ಸೊ ದಿಸ್ ವೇಟಿಂಗ್ ಫಾರ್ ಸಮಥಿಂಗ್, ದಿಸ್ ವೇಟಿಂಗ್ ಫಾರ್ ಸಮಥಿಂಗ್ to pass on is called stairyam. ಕ್ಷಮ ಅಭಯಂ. ಕ್ಷಮ ಅಂತಂದರೆ ಇಟ್ಸ್ ಅನ್ ಅಬಿಲಿಟಿ ಟು ಫರ್ಗಿವ್. ಯಾರೋ ಮತ್ತೊಬ್ಬನಿಂದ ನನಗೆ ತೊಂದರೆ ಆಗಿದೆ, ನನಗೇನು ತೊಂದರೆ ಆಯಿತು, ಅವಾಗ ನಾನು ಏನೆಲ್ಲವನ್ನು ಅನುಭವಿಸಿದೆ ಅಂತಹ ಹಿಂಸೆ ಅವನಿಗೂ ಆಗಬೇಕು. ಆದ್ದರಿಂದ ಐ ವಿಲ್ ಆಲ್ಸೋ ಪನಿಷ್ ಹಿಮ್ ದ ವೇ ನಾನು ಎಷ್ಟು ಸಫರ್ ಮಾಡಿದೆ ಅವನು ಕೂಡ ಅಷ್ಟೇ ಸಫರ್ ಮಾಡಬೇಕು.
ಸೊ ಅವನಿಗೂ ಈ ರೀತಿ ಆಗಬೇಕು ಅಂತಂದಾಗ ನಾನು ಕೂಡ ಅದಕ್ಕಾಗಿ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧನಿದ್ದೀನಿ. ಸೊ ದಿಸ್ ಆಟಿಟ್ಯೂಡ್ ಈಸ್ ನಾಟ್ ಅಪ್ರಿಷಿಯೇಟೆಡ್ ಇನ್ ದಿ ಸೊಸೈಟಿ. ಬೈ ಚಾನ್ಸ್ he has done it. It's a mistake. Should not have done. ಅವನು ಮಾಡಬಾರ್ದಾಗಿತ್ತು. ಏನೋ ಒಂದು ಅಚಾತುರ್ಯ, ಕೆಟ್ಟ ಸಂದರ್ಭ, ಕೆಟ್ಟ ಗಳಿಗೆ ಅಂತೆಲ್ಲ ನಾವೇನು ಹೇಳ್ತೀವಿ, ಹಾಗೆ ಒಂದು ಬೇಡದ ಕೆಲಸ ಅವನ ಮೂಲಕ ನಡೀತು. ಆ ಕಾರಣಕ್ಕಾಗಿ ಅದು ನನ್ನ ಮೇಲೆ ಪರಿಣಾಮ ಬೀರ್ತು, ನಾನು ಸ್ವಲ್ಪ ತೊಂದರೆಗೆ ಒಳಗಾದೆ. ಇಟ್ಸ್ ಆಲ್ ಓಕೆ. ಆಗಬಾರ್ದು ಆಗಿ ಹೋಯಿತು. ಆ್ಯಂಡ್ ದಿಸ್ ಈಸ್ ಡನ್ ಆಲ್ರೆಡಿ. ಮುಗಿದು ಹೋದ ಕಥೆ ಇದು, ಆಗೋಗಿದೆ ಇದು. ಜಸ್ಟ್ ಬಿಕಾಸ್ ನನಗೆ ಹೀಗಾಯಿತು ಅಂತ ಅಂದ್ಬಿಟ್ಟು ಅವನಿಗೂ ಹಾಗೆ ಆಗಲಿ ಅನ್ನುವಂತಹದ್ದು ಈಸ್ ನಾಟ್ ಎ ಗುಡ್ ಆ್ಯಟಿಟ್ಯೂಡ್. ಸೊ ಅವನಿಗೆ ನಾನು ಎಷ್ಟು ಕಷ್ಟ ಅನುಭವಿಸಿದೆ ಅನ್ನೋದನ್ನು ಅವನು ಅನುಭವಿಸಿಯೇ ತಿಳ್ಕೋಬೇಕು ಅಂತ ಏನಿಲ್ಲ. ದೆರ್ ಈಸ್ ಎ ವೇ ಐ ಕ್ಯಾನ್ ಕನ್ವೆ. ಸೊ ಐ ಶುಡ್ ಮೇಕ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ನೀನು ಮಾಡಿದ್ರಿಂದ ಈ ರೀತಿ ಆಯಿತು ಅನ್ನೋವಂಥದ್ದನ್ನು ಇಟ್ ಈಸ್ ಪಾಸಿಬಲ್ ಟು ಕನ್ವೆ. ದಟ್ ಯು ಡೂ, ನಾಟ್ ಟು ಪನಿಷ್. ಯು ಡೋಂಟ್ ನೀಡ್ ಟು ಪನಿಷ್. ಸೊ ಅವನನ್ನು ಪನಿಷ್ ಮಾಡದೆ ಆಗಿದ್ದಾಗೋಯಿತು, ಈ ರೀತಿ ಮಾಡಿದ್ರೆ ಅದರಿಂದ ಇಂತಹ ತೊಂದರೆಗಳಾಗತ್ತೆ ಅನ್ನೋದನ್ನು ಅವನಿಗೆ ಮುಟ್ಟಿಸ್ದೆ, ಅವನಿಗೆ ತಲುಪಿಸ್ದೆ ಇದು. ಸೊ ಅವನಿಗೆ ನಾನೇನು ಬೇರೆ ರೀತಿ ಹಾನಿ ಮಾಡಲಿಲ್ಲ. ಈಸ್ ದಿ ಕ್ಷಮ. ಸೊ ಈ ಕಾರಣಕ್ಕಾಗಿ ಯು ಶುಡ್ ನಾಟ್ ಪನಿಷ್ ಹಿಮ್. ಯು ಜಸ್ಟ್ ಅಲೋಡ್ ಹಿಮ್ ಟು ಬಿ. ಆಗಿದ್ದಾಗೋಯ್ತು, ಅವನನ್ನು ಬಿಟ್ಬಿಡೋಣ ಅಂತ ಹೇಳಿ ಅವನನ್ನು ಬಿಟ್ಕೊಡ್ತೀವಲ್ಲ, ದಟ್ ಗುಣ ಇಸ್ ಕಾಲ್ಡ್ ದಿ ಕ್ಷಮಾ ಗುಣ. ಸೊ ಒಬ್ಬನನ್ನು ಕ್ಷಮಿಸಬೇಕು ಅಂತಂದರೆ ದಟ್ ರಿಕ್ವೈರ್ಸ್ ಲಿಟಲ್ ಡಿಫರೆಂಟ್ ಸ್ಟ್ರೆಂತ್. ದಟ್ಸ್ ಅ ಡಿಫರೆಂಟ್ ಮೆಂಟಲ್ ಅಬಿಲಿಟಿ, ಮೆಚ್ಯೂರಿಟಿ ಆಫ್ ದಿ ಮೈಂಡ್. ಸೊ ಅವನಿಂದ ನನಗೆ ಈ ರೀತಿ ಆಗಿದೆ ಅನ್ನೋದಕ್ಕಿಂತ ಯಾವುದೋ ಒಂದು ಹಿಂದಿನ ಪ್ರಾರಬ್ಧ, ನಾನು ಈಗ ಇಷ್ಟ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು, ನಾನು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಅಕ್ಕಪಕ್ಕದಲ್ಲಿ ಅನೇಕರಿದ್ದರು, ಅವ್ರು ಯಾರಿಗೂ ಆಗದೆ ಇದು ನನಗೇ ಆಗಿದೆ ಅಂತಂದರೆ ಬಹುಶಃ ಯಾವುದೋ ಒಂದು ಪ್ರಾರಬ್ಧದ ಕರ್ಮವನ್ನು ನಾನು ಅನುಭವಿಸಬೇಕಾಗಿತ್ತು. ಸೊ ಅದನ್ನು ಅನುಭವಿಸುವಂತಾಯಿತು. ಈ ಕಾರಣಕ್ಕೆ ಅವನು ಕೇವಲ ನಿಮಿತ್ತ. ಅವನು ಕೂಡ ಬೇಕು ಅಂತಕ್ಕೆ ಮಾಡಿಲ್ಲ, ಆದರೆ ಅವನ ನಿಮಿತ್ತ, ಆದರೆ ನಾನು ಅನುಭವಿಸಲೇಬೇಕಿತ್ತು. ಸೊ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಕಾಲ್ಡ್ ದಿ ಮೆಚ್ಯೂರಿಟಿ ಆಫ್ ದಿ ಮೈಂಡ್. ಆ್ಯಂಡ್ ಹೀಗೆ ತಿಳ್ಕೊಂಡು ಅವನ ಪಾಡಿಗೆ ಅವನನ್ನು ಬಿಡೋ ಅಂತಹದ್ದು ಈಸ್ ಕಾಲ್ಡ್ ದಿ ಕ್ಷಮ. ಆ್ಯಂಡ್ ಅಭಯಂ. ಅಭಯಂ ಅಂತಂದರೆ ಯಾವುದೇ ಕಾರಣದಲ್ಲೂ ಕೂಡ ನಾವು ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು, ಬಿಕಾಸ್ ಆಫ್ ಫಿಯರ್ ಆ್ಯಂಡ್ ಆ್ಯಂಗ್ಸೈಟಿ. ಸೊ ಅದಕ್ಕೆ ಹೃದಯವನ್ನು ಗಟ್ಟಿ ಮಾಡ್ಕೊ ಅಂತ ಹೇಳ್ತಾರೆ. ಹೆದರ್ಕೋಬೇಡ ಅನ್ನೋದನ್ನು ಮತ್ತೊಂದು ರೀತಿಯಲ್ಲಿ ಹೇಳೋವಂತಹದ್ದು, ಆ್ಯಂಗ್ಸೈಟಿ ಮಾಡ್ಕೋಬೇಡ, ಅದಕ್ಕಾಗಿ ಕೊರಗಬೇಡ, ಧೈರ್ಯ ಕಳ್ಕೋಬೇಡ, ಈ ರೀತಿ ಅಡ್ವೈಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಹೇಳ್ತಾರೆ ಹೃದಯವನ್ನು ಗಟ್ಟಿಯಾಗಿ ಇಟ್ಕೊ ಅಂತ. ಅಂದರೆ ಹೃದಯ ಗಟ್ಟಿಗಿದೆ ಅಂತಂದರೆ ನಿನಗೆ ಫಿಯರ್ ಅನ್ನೋವಂತಹದ್ದು ಇಲ್ಲ ಅಂತ ಅರ್ಥ. ಇಟ್ ಕನ್ವೇಸ್ ದಿಸ್ ಮೀನಿಂಗ್. ಸೊ ಹೃದಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳುವ ಮೂಲಕ ದೆರ್ ಈಸ್ ನೋ ಆ್ಯಂಗ್ಸೈಟಿ ಆ್ಯಂಡ್ ದೆರ್ ಈಸ್ ನೋ ಫಿಯರ್. ಮನಸ್ಸಿನಲ್ಲಿ ಈ ರೀತಿಯ ಫಿಯರ್ ಆ್ಯಂಡ್ ಆ್ಯಂಗ್ಸೈಟಿಗೆ ಅವಕಾಶವನ್ನೇ ಕೊಡದೇ ಇರೋ ಹಾಗೆ ಯು ಹ್ಯಾವ್ ಟು ಟ್ರೈನ್ ಆ್ಯಂಡ್ ಟ್ಯೂನ್ ದಿ ಮೈಂಡ್. ಆ್ಯಂಡ್ ಈ ರೀತಿಯ ಮನಸ್ಸಿಗೆ ಶಿಕ್ಷಣವನ್ನು ಒದಗಿಸುವಂತಹದ್ದು. ಯಾಕೆ ಅಂತಂದರೆ ಆ್ಯಂಗ್ಸೈಟಿ ಅಂತಂದರೆ ಇನ್ನೂ ಅದೇನು ನಡೆದೇ ಇಲ್ಲ, ಯಾವುದೇ ಒಂದು ಪರಿಸ್ಥಿತಿ ಈ ರೀತಿ ಆಗಬಹುದು ಅನ್ನುವಂತಹ ಒಂದು ಕಲ್ಪನೆ. ಆಗತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ, ಇನ್ನೂ ಆಗಿಲ್ಲ, ಆಗಬಹುದು, ಆಗದೇ ಇರಬಹುದು. ಬಟ್ ವಾಟ್ ಈಸ್ ದ ಟ್ರೂತ್ ಅಂತಂದರೆ ಆಗದೇ ಇರೋವಂತಹದ್ದು ಓಕೆ ಫೈನ್, ಅದು ಆಗೋದೇ ಇಲ್ಲ. ಒಂದು ವೇಳೆ ಅಂತಹದ್ದು ಆದರೂ ಕೂಡ ಇಟ್ ಈಸ್ ನಾಟ್ ಪರ್ಮನೆಂಟ್. ಅದು ಆಗತ್ತೆ, ಇರುತ್ತೆ, ಆ್ಯಂಡ್ ಇಟ್ ವಿಲ್ ಪಾಸ್ ಆನ್. ಅದು ಕೂಡ ಹೊರಟೋಗುತ್ತೆ. ಇಟ್ ಈಸ್ ನಾಟ್ ಪರ್ಮನೆಂಟ್.
ಅದು ನಮ್ಮ ಜೊತೆ ಸದಾ ಇರೋದಿಲ್ಲ ಅಂತಹ ನೋವು. ಸೊ ಈ ರೀತಿಯ ಶಿಕ್ಷಣವನ್ನು ಮನಸ್ಸಿಗೆ ಕೊಡುವಂತಹದ್ದು, ದಿಸ್ ಈಸ್ ಕಾಲ್ಡ್ ಅಭಯಂ. ಸೊ ಹೀಗೆ ಪರಮಾತ್ಮ ಉದ್ಧವನಿಗೆ, ಹೇ ಉದ್ಧವ, ಈ ರೀತಿ ಇಲ್ಲಿ ನಾನು ನಿನಗೆ 12 ಯಮ, ಎ ಸೆಟ್ ಆಫ್ 12 ಯಮಾಸ್ ಆರ್ ಎಕ್ಸ್ಪ್ಲೈನ್ ಟು ಯು ನೌ. ನಾನು ಮತ್ತೆ ನಿನಗೆ ಅನದರ್ ಸೆಟ್ ಆಫ್ ನಿಯಮಾಸ್, ಅಲ್ಲೂ ಕೂಡ 12 ಬೇರೆ ಬೇರೆ ಪಾಯಿಂಟ್ಸ್ಗಳಿದೆ, ಅವೆಲ್ಲವನ್ನು ನಾನು ತಿಳಿಸ್ತೀನಿ. ಈಗ ನಾನು ನಿನಗೆ ತಿಳಿಸಿರೋದು ದೀಸ್ ಯಮ. ವಾಟ್ ಈಸ್ ಯಮ? ಮತ್ತಷ್ಟು ವಿಚಾರವಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.